ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಮಂಜುನಾಥ್ ಎಸ್ ರವರು ಈಗಿನ ದಕ್ಷಿಣ ಕನ್ನಡದ ಮೂಡಬಿದಿರೆಯ ಕೋಟೆ ಬಾಗಿಲಿನಲ್ಲಿ 4/9/1990 ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ನಂತರ ಅವರು ಅಲ್ಲಿಂದ ಬಾಗೇಪಲ್ಲಿ ತಾಲೂಕಿನ ಚಾಕವೇಲಿನಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಚಿಂತಾಮಣಿ ತಾಲೂಕು ಕೊತ್ತನೂರಿನಲ್ಲಿ ಅವರು ಕಾರ್ಯನಿರ್ವಹಿಸುತ್ತಾರೆ. ನಂತರ ಅವರು BRP ಆಗಿ ಕಾರ್ಯನಿರ್ವಹಿಸಿ ಸರ್ಕಾರಿ ಪ್ರೌಢಶಾಲೆ ಯಗವಕೋಟೆಗೆ ಬಡ್ತಿ ಹೊಂದುತ್ತಾರೆ. ನಂತರ ಶಿಡ್ಲಘಟ್ಟ ತಾಲೂಕಿನ BRP ಆಗಿ ಕಾರ್ಯನಿರ್ವಹಿಸಿ ನಂತರ ಕೇರಾವಟ್ಟಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಕೊನೆಯಲ್ಲಿ ದಿನಾಂಕ 27/12/2021 ದೊಡ್ಡಗಂಜೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸಿ ದಿನಾಂಕ 30/6/2026 ನಿವೃತ್ತಿ ಹೊಂದುತ್ತಾರೆ. ಇವರು ಒಟ್ಟು 36 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರು ಪತ್ನಿ ಹಾಗೂ 2 ಪುತ್ರರನ್ನು ಹೊಂದಿದ್ದು, ಇವರ ಒಂದು ನಿವೃತ್ತಿ ಜೀವನ ಸುಖಮಯವಾಗಿರಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಹಾಗೂ ಬಡ್ತಿ ಪ್ರೌಢಶಾಲಾ ಸಹಶಿಕ್ಷಕರ ವತಿಯಿಂದ ಅವರ ಸ್ವಗೃಹಕ್ಕೆ ತೆರಳಿ ಸನ್ಮಾನಿಸಲಾಯಿತು. ಆತ್ಮೀಯ ವೃತ್ತಿ ಬಾಂಧವರ ಒಂದು ಪ್ರೌಢಶಾಲಾ ಸಹಶಿಕ್ಷಕರ ವತಿಯಿಂದ ಸಂಪ್ರದಾಯದಂತೆ ನಿವೃತ್ತಿ ಆಗ್ತಕ್ಕಂಥ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಈಗಾಗಲೇ ನಮ್ಮ ಮಂಜುನಾಥ್ ಸರ್ ರಿಟೈರ್ಡ್ ಆಗಿ 1 ತಿಂಗಳು ಕಳೆದಿದೆ ಕರೆಕ್ಟಾಗಿ. ಸೊ ಕಾರಣಾಂತರಗಳಿಂದ ಈ ಒಂದು ಪ್ರೋಗ್ರಾಮನ್ನು ನಾವು ಮುಂದೂಡ್ತಾ ಬಂದಿದ್ದೀವಿ. ಸೊ ಈ ದಿನ ಅನುಕೂಲ ಆಗಿರೋಂಥ ಒಂದು ಪರಿಸ್ಥಿತಿ ಒದಗಿ ಬಂದಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡು ಭಾಳ ಸರಳವಾಗಿ ಚಿಕ್ಕದಾಗಿ ಚೊಕ್ಕಟವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ಬೇಕಂತ ನಾವೆಲ್ಲ ಕೂಡ ಇಲ್ಲಿ ಆಯೋಜನೆ ಆಗಿ ನಮ್ಮ ಮಂಜುನಾಥ್ ಆರ್ ಅಧ್ಯಕ್ಷರು, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಮಂಜುನಾಥ್ ಅವರ ಅಧ್ಯಕ್ಷ ನೇತೃತ್ವದಲ್ಲಿ, ಆಮೇಲೆ ನಮ್ಮ ಶ್ರೀನಿವಾಸ್ ನಮ್ಮ ಬಯಾಲಜಿ ಶಿಕ್ಷಕರಂತ ಪ್ರಸಿದ್ಧಿ, ಅವರು ಎಲ್ಲರಿಗೂ ಪರಿಚಿತರು. ನಮಗೆಲ್ಲ ಗೊತ್ತಿರೋ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವ್ರಿಗೆ ನಾವೆಲ್ಲಾನು ನೋಡಪ್ಪ ಹೈಸ್ಕೂಲ್ ಬಂದ ಮೇಲೆ ಎಲ್ಲಾನು ಶಿಕ್ಷಕರೇ. ಸೊ ಇವತ್ತು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಸುಸೂತ್ರವಾಗಿ ನಡೆಸ್ಕೊಳ್ಬೇಕು ಅಂತ ಇಲ್ಲಿ ಆಯೋಜನೆ ಆಗಿದ್ದೀವಿ. ಮೊದಲಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಸೊ ಈ ಕಾರ್ಯಕ್ರಮದ ಒಂದು ಸ್ವಂತ ಯಾರಾದರೂ ಕೊಡ್ತಾ ಇಲ್ಲ, ಬಡ್ತಿ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು. ಸಾಯಂಕಾಲದ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ಒಂದು ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಅಥವಾ ಯಾವುದೇ ಸರ್ಕಾರಿ ನೌಕರ ವೃತ್ತಿಯಲ್ಲಿ ಈ ದಿನ ನಿಶ್ಚಿತವಾಗಿರುವಂತಹ ದಿನ. ನಮ್ಮ ಸೇವೆಗೆ ಏನು ಸೇರ್ತೀವಿ ಅವತ್ತೇ ನಮ್ಮ ನಿವೃತ್ತಿ ದಿನ ನಿಗದಿಯಾಗಿರುವಂಥದ್ದಾಗಿರ್ತದೆ. ಹಾಗಾಗಿ ಇದು ನಮ್ಮೆಲ್ಲರಿಗೂ ಒಂದು ಸಹಜವಾಗಿರುವಂತಹ ಒಂದು ಸಂದರ್ಭ. ಇಂತಹ ಒಂದು ಸಂದರ್ಭವನ್ನು ನಾವೆಲ್ಲರೂ ಆತ್ಮೀಯವಾಗಿ ಬೀಳ್ಕೊಡುವಂತಹ ಒಂದು ಕಾರ್ಯವನ್ನು ನಾವು ಹಲವು ದಿನಗಳಿಂದ ಮಾಡ್ಕೊಳ್ತಾ ಬಂದಿದ್ದೀವಿ. ಇಂತಹ ಒಂದು ನಿವೃತ್ತಿ ಜೀವನದ ಶುಭವನ್ನು ಕೋರುವಂತಹ ಒಂದು ಸಂದರ್ಭ ನಮ್ಮೆಲ್ಲರಿಗೂ ನಿಜವಾಗಲೂ ತುಂಬ ಸಂತಸದ ಸಂಗತಿ. ಆದರೂ ನಮ್ಮ ಒಂದು ಶಿಕ್ಷಕರ ಒಂದು ಸಮೂಹದಿಂದ ಒಬ್ಬರು ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನೋದ್ರೆ ಅದೊಂದು ರೀತಿ ನಮಗೆ ಮನಸ್ಸಿನಲ್ಲೆಲ್ಲೋ ಒಂದು ರೀತಿ ನೋವಿನ ಸಂಗತಿನೂ ಸಹ ಆಗಿದೆ. ವೃತ್ತಿ ಜೀವನದಲ್ಲಿ ನಮ್ಮ ಸಮೂಹದಿಂದ, ಅದರಲ್ಲೂ ಈಗ ಈಗಾಗಲೇ ಪ್ರೌಢಶಾಲೆಯಲ್ಲಿರುವಂತಹ ಎಲ್ಲ ಶಿಕ್ಷಕರು ಸಹ ನೋಡ್ತಾ ಇದ್ದಾರೆ. ಎಲ್ಲರೂ ಸಹ ಹಿರಿಯರಿದ್ದೀರ. ನಮಗೆ ನೋಡ್ತಾ ಇದ್ರೆ ಒಂದೊಂದು ವರ್ಷ ಒಬ್ಬರು ಸಾಕಷ್ಟು ರಿಟೈರ್ಡ್ ಆಗುವಂಥದ್ದು ನೋಡ್ತಾ ಇದ್ರೆ ನಮ್ಮಿಂದ ಆತ್ಮೀಯವಾಗಿ ಎಲ್ಲಿದ್ದು ಒಂಥರ ದೂರ ಆಗ್ತಾ ಇದ್ದಾರೆ ಅನ್ನೋಂಥ ಮನಸ್ಥಿತಿನೂ ಆಗ್ತಿದೆ. ಈಗಾಗಲೇ ಸರಿಗೆ 1 ತಿಂಗಳು ಇವತ್ತಿಗೆ ಸರಿಯಾಗಾಯಿತು. ಆವತ್ತು ಜೂನ್ 30ನೇ ತಾರೀಕು ಅವರು ಆತ್ಮೀಯವಾಗಿ ನಮ್ಮ ಆಹ್ವಾನಿಸಿದರು. ಆದರೆ ಸೇರೋದಕ್ಕೆ ಆಗಲಿಲ್ಲ. ಮತ್ತು ಕಾರಣಾಂತರಗಳಿಂದ ಇವತ್ತು ಒಂದು ಸಂದರ್ಭವಾಗಿ ಬಂತು. ಈ ಒಂದು ನಿವೃತ್ತಿ ಒಂದು ಕಿರು ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರುವಂಥದ್ದು ನಮ್ಮೆಲ್ಲರಿಗೂ ಒಂದು ಹರ್ಷದಾಯಕವಾಗಿರುವಂಥ ಸಂಗತಿ ಅಂತ ಹೇಳ್ತಾ
ಮೊದಲನೇದಾಗಿ ಈ ಒಂದು ನಿವೃತ್ತಿ ಕಾರ್ಯಕ್ರಮಕ್ಕೆ ಮುಖ್ಯ ವ್ಯಕ್ತಿಗಳಾಗಿರುವಂತಹ ನಮ್ಮ ಮುನ್ನಾಸ್ ಸರ್ ಅವರಿಗೆ ಒಂದು ಕಾರ್ಯಕ್ರಮ ಪರವಾಗಿ ಆಧಾರದ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ನಮ್ಮ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಆರ್ ಮಂಜುನಾಥ್ ಸರ್ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇಲ್ಲಿ ನೆರೆದಿರುವಂತಹ ಕಾರ್ಯದರ್ಶಿಗಳಾಗಿರುವಂತಹ ಆಂಜನೇಯ ಸರ್ ಅವರಿಗೆ ಎಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಹಿರಿಯ ಶಿಕ್ಷಕರು ರಾಜ್ಯ ಸಂಘದ ಪದಾಧಿಕಾರಿಗಳಾಗಿರುವಂತಹ ಸಿ ವಿ ಸರ್ ಅವರಿಗೂ ಸಹ ಕಾರ್ಯಕ್ರಮವಾಗಿ ಸ್ವಾಗತವನ್ನು. ಅದೇ ರೀತಿಯಾಗಿ ನಮ್ಮ ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಹ ಕಾರ್ಯದರ್ಶಿಗಳಾಗಿರುವಂತಹ ಎಸ್ ಟಿ ಮಂಜುನಾಥ್ ಸರ್ ಅವರಿಗೂ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಖಜಾಂಚಿಗಳಾಗಿರುವಂತಹ ಮಹದೇವ ರೆಡ್ಡಿ ಸರ್ ಅವರಿಗೆ ಆನಂದ ಸ್ವಾಗತವನ್ನು ಕೊಡ್ತೇನೆ. ಉಪಾಧ್ಯಕ್ಷರಾಗಿರುವಂತಹ ನರಸಿಂಹಯ್ಯ ಸರ್ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ನಮ್ಮ ಎಮ್ ಎಸ್ ಸರ್ ಅವರಿಗೆ ಆಧಾರದ ಸ್ವಾಗತವನ್ನು ಕೊಡ್ತಾ ಅವರು ಸಹ ನಾಳೆ ತನ್ನ ಒಂದು ನಿವೃತ್ತಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಹ ಸೇರೋಣ ಅಂತ ಹೇಳ್ತಾ, ಹಾಗೆ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೊಡ್ತಾ ನಮ್ಮ ಹಿರಿಯ ಶಿಕ್ಷಕರಾಗಿರುವಂತಹ ರಾಮಚಂದ್ರಪ್ಪ ಸರ್ ಅವರಿಗೆ ಸ್ವಾಗತವನ್ನು ಕೊಡ್ತಾ, ಹಾಗೆ ನಮ್ಮ ಎಲ್ಲರ ಮಾರ್ಗದರ್ಶಿ ಶಿಕ್ಷಕರಾಗಿರುವಂತಹ ಹೋಗರ ನೂತನವಾಗಿ ಆಯ್ಕೆಯಾಗಿರುವಂತಹ ನಮ್ಮ ಆತ್ಮೀಯರು ಸ್ನೇಹಿತರಾಗಿರುವಂತಹ ರಾಜಣ್ಣ ಸರ್ ಅವರಿಗೂ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ವೃತ್ತಿ ಬಾಂಧವರ ಬಹುಶಃ ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ವೃತ್ತಿ ಬದುಕಿನಿಂದ ನಿವೃತ್ತಿ ಹೊಂದಿರತಕ್ಕಂಥ ಗೌರವಾನ್ವಿತ ಮಂಜಣ್ಣನವರಿಗೆ ನಮ್ಮ ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಶಿಕ್ಷಕ ಸಂಘದ ವತಿಯಿಂದ ಹಾಗೂ ಬಡ್ತಿ ಪ್ರೌಢಶಾಲಾ ಶಿಕ್ಷಕ ಸಂಘದ ವತಿಯಿಂದ ಇವತ್ತೇನು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮಂಜುನಾಥ್ ಅವರ, ಗೆಳೆಯ ಶ್ರೀನಿವಾಸ್ ಅವರ, ಪಕ್ಕದ ಗೆಳೆಯರಾಗಿರ್ತಕ್ಕಂಥ ಅನೇಕ್ ಅವರ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ವೃತ್ತಿ ಬಾಂಧವರ, ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಶ್ರೀಯುತ ಮಂಜಣ್ಣನವರ. ಬಹುಶಃ ತಮಗೆಲ್ಲ ಗೊತ್ತಿರುವಂತೆ ವೃತ್ತಿ ಬದುಕು ಮತ್ತು ಸಾಮಾಜಿಕ ಬದುಕು. ಸಾಮಾಜಿಕ ಬದುಕಿಗೆ ನಾನು ಪಾದಾರ್ಪಣೆ ಆದ ನಂತರ ನಾನೊಂದು 60, 70, 80, 90, 100 ವರ್ಷಗಳ ನನ್ನ ಜೀವಿತಾವಧಿಯಲ್ಲಿ ಅನೇಕ ನೋವು ನಲಿವುಗಳನ್ನು, ಅನೇಕ ಸುಖ ದುಃಖಗಳನ್ನು, ಅನೇಕ ಕಹಿ ಸಿಹಿ ಘಟನೆಗಳನ್ನು ಇವೆಲ್ಲವನ್ನೂ ಕೂಡ ಈಜಿಕೊಂಡು ಕೊನೆಗೊಮ್ಮೆ ಸಾಮಾಜಿಕ ಬದುಕಿನ ಸಾಕಾಗಿ ಮುಕ್ತಿಯನ್ನು ಪಡಿತಕ್ಕಂಥದ್ದು ಒಂದು ಬದುಕು. ಮತ್ತೊಂದು ಬದುಕೇನಪ್ಪ ಅಂತಂದರೆ ವೃತ್ತಿ ಬದುಕು. ವೃತ್ತಿ ಬದುಕಿಗೆ ನಾನು ಆಕಸ್ಮಿಕವಾಗಿಯೋ ಅಥವಾ ಇಷ್ಟಪಟ್ಟು ಪದಾರ್ಪಣೆ ಮಾಡಿದ ಮೇಲೆ ಕೊನೆಗೊಮ್ಮೆ ಆ ವೃತ್ತಿ ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಆ ಕೊನೆಗೊಮ್ಮೆ ನಿವೃತ್ತಿ ಆಗ್ತಕ್ಕಂಥದ್ದು ಅಥವಾ ಬಡ್ತಿ ಪಡಿತಕ್ಕಂಥದ್ದು ಅಥವಾ ಇನ್ನೇನೋ ಆಗ್ತಕ್ಕಂಥದ್ದು ಇದು ಸಹಜ ಪ್ರಕ್ರಿಯೆಗಳು. ಇವೆಲ್ಲ ಕೂಡ ನಾನು ಯಾವುದೇ ಕಾರಣಕ್ಕಾಗಿ ಒಬ್ಬ ವೃತ್ತಿ ಬದುಕಿನಿಂದ ನಾನು ಇನ್ನೂ ಒಂದು 10 ವರ್ಷ ಇರಬೇಕಾಗಿತ್ತು, ಇನ್ನೇನು ಸಾಧನೆ ಮಾಡಬೇಕಾಗಿರ್ತಕ್ಕಂಥ ಕನಸು ಕಾಣ್ತಕ್ಕಂಥದ್ದು ಬಹುಶಃ ನಮ್ಮ ಭ್ರಮೆ ಅದು. ಎಲ್ಲಿ ತನಕ ನನಗೆ ಒಂದು 30 ವರ್ಷ 35 ವರ್ಷ ಅವಕಾಶ ಸಿಕ್ಕಿದೆ, ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಆ ಅವಕಾಶದಲ್ಲೇ ನಾನು ನನ್ನ ವ್ಯಕ್ತಿತ್ವವನ್ನು ಯಾವುದೇ ರೀತಿಯ ಕಳಂಕರಹಿತವಾಗಿ ಮನಸ್ಸಿಗಾಗಲಿ ಮೈಗಾಗಲಿ ನನ್ನ ವೃತ್ತಿ ಬದುಕಿಗಾಗಲಿ ಕಳಂಕವನ್ನು ಮೆತ್ತಿಕೊಳ್ಳದೆ, ಮೈಲಿಗೆಯನ್ನು ಮೆತ್ತಿಕೊಳ್ಳದೆ ಇವತ್ತು ನಾನು ನಿವೃತ್ತಿ ಆಗಿದ್ದೀನಿ ಅಂತಂದರೆ ಅವತ್ತು ರಾತ್ರಿ ಮನೆಯಲ್ಲಿ ಮಲ್ಕೊಂಡಾಗ ನಮ್ಮದಾಗಿ ಮನಸ್ಸಿಗೆ ಮತ್ತು ಕಣ್ಣಿಗೆ ನಿದ್ದೆ ಬರ್ತದೆ. ಸೊ ಅಂಥ ಒತ್ತಡದಲ್ಲಿ ಇವತ್ತು ನಾವು ನೌಕರ ಬಂಧುಗಳು ಇವತ್ತು ವ್ಯವಸ್ಥೆಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ. ಈ ಸಂದರ್ಭಕ್ಕೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗಾಗಲೇ ನಮ್ಮ ಮಂಜಣ್ಣವರು ಮಾತು ಹೇಳ್ತಾ ಇದ್ರು, ನಿವೃತ್ತಿ ಆಗಿರ್ತಕ್ಕಂಥದ್ದೇ ಉತ್ತಮ ಭಾಗ್ಯವಂತ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅವರಿಗೆ. ಯಾವ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಭಾಷಾ ಸಭಾ ಅವಾಗಲಿಂದ ತನ್ನ ಅಳಲನ್ನು ತೊಡ್ಕೊಳ್ತಾ ಇದ್ರು. ಬಹುಶಃ ಈ ಸ್ಥಿತಿ ಮುಂದೊಂದು ದಿವಸ ಬೇರೆಯವರು ಬರಲ್ಲ ಅಂತಕ್ಕಂಥದ್ದು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಇಲ್ಲ. ಆ ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ. ಆದಾಗ್ಯೂ ಕೂಡ ಬಹುಶಃ ಮಂಜಣ್ಣನವರು ವೈಯಕ್ತಿಕವಾಗಿ ನನಗೇನು ಹೆಚ್ಚಿನ ಒಡನಾಟ ಇಲ್ಲ, ಹೆಚ್ಚಿನ ಪರಿಚಯ ಇಲ್ಲ. ಆದರೂ ಕೂಡ ತಮ್ಮ ನಿವೃತ್ತಿಯ ಬದುಕು ಹಸನಾಗಿರಲಿ, ವಿಶೇಷವಾಗಿ ಆರೋಗ್ಯವಾಗಿರಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಇಷ್ಟದೈವದಲ್ಲಿ ನಮ್ಮೆಲ್ಲ ವೃತ್ತಿ ಬಾಂಧವರ ಪರವಾಗಿ ಆಶಿಸ್ತಾ ಇದ್ದೀನಿ. ನಿಮ್ಮ ನಿವೃತ್ತಿಯ ಬದುಕು ನೀವೇನು ಎಷ್ಟು ವರ್ಷಗಳ ಕಾಲ ನಿಮ್ಮ ನಿವೃತ್ತಿಯ ಜೀವನ ಅನುಭವಿಸ್ತೀರೋ
ಆರೋಗ್ಯವಾಗಿ ಮತ್ತು ತುಂಬ ಖುಷಿಯಾಗಿ ನಿವೃತ್ತಿ ಜೀವನನ ಬಹಳ ಖುಷಿಯಾಗಿ ನಾವು ಎಂಜಾಯ್ ಮಾಡಬೇಕಾಗ್ತದೆ. ಕೆಲವರು ಫೀಲ್ ಮಾಡ್ಕೊಳ್ತಾರೆ, ಮತ್ತು ಫೀಲ್ ಮಾಡ್ಕೊಂಡು ಬೇರೆ ಬೇರೆ ದಾಸರಾಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಬಟ್ ತಾವು ಅದರಿಂದ ಹೊರತಾಗಿದ್ದೀರಿ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ವೈಯಕ್ತಿಕವಾಗಿ. ಟೈಮ್ ಸಿಗ್ತದೆ ಅವರ ವೃತ್ತಿ ಬದುಕಿನ ಬಗ್ಗೆ ಹೆಚ್ಚು ನನಗೆ ಮಾಹಿತಿ ಇಲ್ಲ. ಬಟ್ ಒಂದು ಮಾತನ್ನು ನಾನು ಜ್ಞಾಪಕ ಮಾಡ್ಕೊಳ್ತೀನಿ. ಆತ್ಮೀಯ ಎಲ್ಲ ನನ್ನ ಸ್ನೇಹಿತರೆ, ಸುಮಾರು ಮಂಜಣ್ಣವ್ರು ಮರ್ತಿರ್ಬೋದು, ನನಗೆ ಗೊತ್ತಿಲ್ಲ, 30 ವರ್ಷಗಳ ಹಿಂದೆ ಅಂತ ಅನಿಸ್ತದೆ. 1996-97 ವರ್ಷದಲ್ಲಿ ನಾನು ಚೇಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ, ಡ್ಯೂಟಿ ಮಾಡ್ತಾ ಇದ್ದೆ. ಮಂಜಣ್ಣ ಅವರು ಚಾಕ್ವೇಲಲ್ಲಿ ಡ್ಯೂಟಿ ಮಾಡ್ತಾ ಇದ್ರು ಅಂತ ನಾನು ಭಾವಿಸಿದ್ದೀನಿ. ಸೊ ಆಗ ಒಂದು ಘಟನೆ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಯಾಕೆ ಅಂತಕ್ಕಂಥದ್ದು, ಕೃತಜ್ಞತೆ ಯಾಕೆ ಇರ್ಬೇಕು ಮನುಷ್ಯನಿಗೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆಗ ನನಗೆ ದಿಲ್ಲಿ ನೋಡ್ಬೇಕು ಬಹಳ ಆಸೆ. 600-700 ರೂಪಾಯಿ ಅಥವಾ 1000 ರೂಪಾಯಿನ ಬೇಸಿಕ್ ಇತ್ತು ಅಷ್ಟೇ. 1030 ರೂಪಾಯಿ ಬೇಸಿಕ್ ಇತ್ತು ಅಷ್ಟೇ. ಡೆಲ್ಲಿ ನೋಡ್ಬೇಕಂತ ಬಹಳ ಆಸೆ ಇತ್ತು ನನಗೆ. ಡೆಲ್ಲಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಗಾಂಧೀಜಿಯವರ ರಾಜ್ಘಾಟ್ ಇದೆಲ್ಲ ನೋಡ್ಬೇಕಂತ ತುಂಬಾ ಆಸೆ ಇತ್ತು ಮನಸ್ಸಲ್ಲಿ. ಹೋಗ್ತಕ್ಕಂಥ ಮಾರ್ಗ ಗೊತ್ತಿರಲಿಲ್ಲ. ಸೊ ಆಗ ಮಂಜಣ್ಣ ಅವರು ನನಗೆ ವೈಯಕ್ತಿಕವಾಗಿ ಪರಿಚಯ ಇರಲಿಲ್ಲ, ಅಲ್ಲೂ ಪರಿಚಯ ಇರಲಿಲ್ಲ. ಆಮೇಲೆ ಯಾರೋ ಒಬ್ಬರು ಸಹಾಯದಿಂದ ಅವ್ರ ಪರಿಚಯ ಆಯಿತು. ಪರಿಚಯ ಆದಮೇಲೆ ಇಲಾಖೆಯಿಂದನೇ ಡೆಲ್ಲಿಗೆ ಹೋಗ್ತಕ್ಕಂಥ ಒಂದು ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಸಾಕಷ್ಟು ಜನ ಶಿಕ್ಷಕರಿಗೆ ಈಗಲೂ ಗೊತ್ತಿಲ್ಲ ಇಲಾಖೆಯಿಂದ ಹೋಗ್ತಕ್ಕಂಥ ಅವಕಾಶ ಇದೆ ಅಂತ. CCRT ವತಿಯಿಂದ 30 ದಿನಗಳ ತರಬೇತಿಗೆ ಇದೇ ನನ್ನ ಮಂಜಣ್ಣ ಅವರು DSCRT ಮೂಲಕ ನನಗೆ ಮತ್ತು ನಮ್ಮ 3 ಜನ ಸ್ನೇಹಿತರಿಗೆ ಬ್ಯಾಚ್ ಬೇರೆ ಇರ್ತದೆ. ಮಂಜಣ್ಣನವರು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಅಲ್ಲೇನೋ ಅಲರ್ಟ್ ಆಗಿ ಬಂತು, ಆರ್ಡರ್ ಬಂತು. ರೈಲ್ವೆ ಸ್ಟೇಷನ್ ಟಿಕೆಟ್ ಹೆಂಗೆ ಬುಕ್ ಮಾಡ್ಬೇಕಂತಕ್ಕಂಥ ಮಾಹಿತಿ ನನಗೆ ಗೊತ್ತಿಲ್ಲ ಆಗ, 30 ವರ್ಷಗಳ ಹಿಂದೆ. ಆಮೇಲೆ ಇದೇ ಮಂಜಣ್ಣನವರು ಅವ್ರ ಮನೆ ಅವಳಿಗೆ ಶಿಡ್ಲಘಟ್ಟ ರೋಡಲ್ಲಿ ಇತ್ತು ಅಂತ ಕಾಣಿಸ್ತದೆ. ಬಂಗಾರಪೇಟೆಗೆ ಬಂದು ರೈಲ್ವೆ ಸ್ಟೇಷನ್ಗೆ ಬಂದು ಟಿಕೆಟ್ ಅನ್ನು ಬುಕ್ ಮಾಡಿದ್ರು. ಟಿಕೆಟ್ ಅನ್ನು ಬುಕ್ ಮಾಡೋ ಕೂಡ ಒಂದು ಮಾಹಿತಿಯನ್ನು ಕೊಟ್ಟರು. ಫಸ್ಟ್ ನೀವು ಸ್ಲೀಪರ್ ಬುಕ್ ಮಾಡಿಬಿಡ್ರಿ, AC ಬುಕ್ ಮಾಡಿಕೊಡ್ರಿ, 3 ಟೈರ್ AC ಬುಕ್ ಮಾಡಿಕೊಡ್ರಿ, ಅದನ್ನು ಕ್ಯಾನ್ಸಲ್ ಮಾಡಿಕೊಡ್ರಿ, ಮತ್ತೆ ಸ್ಲೀಪರ್ ಬುಕ್ ಮಾಡಿಕೊಡ್ರಿ, ಸ್ಲೀಪರಲ್ಲಿ ಹೋಗ್ರಿ ಅಂತೇಳಿ. ಸೊ ಒಂದು ಜರ್ನಿ ಸ್ಲೀಪರಲ್ಲಿ ಮಾಡಿದ್ರೆ, ಒಂದು ಜರ್ನಿ AC-ಯಲ್ಲಿ ಮಾಡ್ಕೊಂಬಂದು ಅದು ಅನುಭವ ಆಗ್ಬೇಕಂತ ಹೇಳಿ. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದರೆ, ಆಗ ನನಗೆ ತರಬೇತಿ ಪಡ್ಕೊಳ್ಳೋದಕ್ಕಿಂತ ಬಹಳ ಮುಖ್ಯವಾಗಿ ದಿಲ್ಲಿ ನೋಡ್ಬೇಕು ಅಂತಕ್ಕಂಥ ಆಸಕ್ತಿ ಇತ್ತು. ಹೋಗ್ತಾ ತಾಜ್ ಮಹಲ್ ನೋಡಿಕೊಂಡು ಹೋದೆ. ಮತ್ತೆ ಫತೇಪುರ್ ಸಿಕ್ರಿ, ಆಗ್ರಾ, ಹರಿದ್ವಾರ, ರಿಷಿಕೇಶಿ, ಆ ಸರೌಂಡಿಂಗ್ ಏನೆಲ್ಲ ಬರ್ತದೆ 30 ದಿವಸಗಳ ಅವಧಿಯಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಗಲ್ಲಿ ಕೂಡ ಸುತ್ತಾಕಿದ್ವಿ ನಾವು ನಮ್ಮ ಸ್ನೇಹಿತರು. ಸೊ ಅದರ ಸಂಪೂರ್ಣ ಕ್ರೆಡಿಟ್ ಅವರಿಗೆ. ಆ ನಂತರ 4 ಸಲ ಡೆಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿ 1 ಸಲ ಅಲ್ಲ, 4 ಸಲ ಡೆಲ್ಲಿಗೆ ಹೋಗಿದ್ದೆ. ಅಸ್ಸಾಂ ಗುವಾಹಟಿಗೆ ಹೋಗಿದ್ದೆ, ಆಮೇಲೆ ಸಿಕ್ಕಿಂ ಗ್ಯಾಂಗ್ಟಕ್ ಹೋಗಿದ್ದೆ, ಮತ್ತು ರಾಜಸ್ಥಾನ ಉದಯಪುರ್ಗೆ ಹೋಗಿದ್ದೆ. ಸೊ ಅದೆಲ್ಲರ ಕ್ರೆಡಿಟ್ ಕೂಡ ಬಹುಶಃ ಮಂಜಣ್ಣನವರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಸಾಕಷ್ಟು ಮಂದಿಗೆ ಈ ಅವಕಾಶ ಇಲ್ಲಿ ಸಿಗಲ್ಲ. ಸೊ ಮಂಜಣ್ಣವರು ಯಾವುದು ಜನ್ಮದ ಋಣ ಅಂತ ನನಗೆ ಗೊತ್ತಿಲ್ಲ ನನಗೆ. ಹಾಗಾಗಿ ನಾನು ಶ್ರೀನಿವಾಸ್ ಸರ್ ಫೋನ್ ಮಾಡಿದ, ನಾನು ಕೈವಾರದಲ್ಲಿದ್ದೆ, ಇಲ್ಲ ಬಂದೇ ಬರ್ತೀನಿ ಸಾಯಂಕಾಲ, ಆ ಒಂದು ಆ ಘಟನೆಯನ್ನು ನೆನೆಸ್ಕೊಳ್ಳೋಕೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬಿಟ್ಟು ತಪ್ಪದೆ ನಾನು ಇಲ್ಲಿಗೆ ಬಂದೆ. ಸೊ ಅಷ್ಟೊಂದು ನನಗೆ ಒಂದು ಸಹಾಯ ಮಾಡಿದ ನಂತರ ಇನ್ನೂ ಸಾಕಷ್ಟು ಮಂದಿಗೆ ಮಾಡಿರ್ಬೋದು, ಮಾಡಿಲ್ಲ ಅಂತ ಹೇಳಲ್ಲ. ಫಸ್ಟ್ ಆ ಒಂದು ನಿಮ್ಮ ಕೃತಜ್ಞತೆಯಿಂದ, ಆ ಒಂದು ನಿಮ್ಮ ಹಿತೈಷ, ನಿಮ್ಮ ದೂರದೃಷ್ಟಿಯಿಂದ ಇವತ್ತು ನಾನು ಇಡೀ ಉತ್ತರ ಭಾರತದ ಬಹುತೇಕ ಭಾಗಗಳನ್ನು ಇಲಾಖೆ ವತಿಯಿಂದ, ನಾನು ದೊಡ್ಡ ಸ್ವಂತ ದುಡ್ಡು ಕೊಟ್ಕೊಂಡು ಹೋಗ್ತಕ್ಕಂಥ ಬೇರೆ ಮಾತು, ಬಟ್ ಇಲಾಖೆ ವತಿಯಿಂದ ವಿತ್ TIDA ಹೋಗಿ ಅಲ್ಲಿ ಖುಷಿಯಾಗಿ ಎಂಜಾಯ್ ಮಾಡಿ ಆ ನಂತರ ಎಲ್ಲ ತರಬೇತಿಗಳನ್ನು ಕೂಡ ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದೆ. ಸೊ ಅದರ ಸಂಪೂರ್ಣ ಕ್ರೆಡಿಟ್ ಸಂದರ್ಭದಲ್ಲಿ ಅವ್ರಿಗೆ ಹೋಗ್ತದೆ. ಹಾಗಾಗಿ ನಿಮಗೆ ನಾನು ವೈಯಕ್ತಿಕವಾಗಿ ತುಂಬ ಅಭಿನಂದನೆಗಳನ್ನು ಅಭಾರಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನ್ನ ಮಾತಿಗೆ ನಮಸ್ಕಾರ. ನಮ್ಮ MN ಆಂಜನೇಯಪ್ಪ ಸರ್ ಮುಖ್ಯವಾಗಿ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ 2 ಸಂಘಗಳ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಮತ್ತು ಎಲ್ಲ ಸಹೋದ್ಯೋಗಿ ಮಿತ್ರರಿದೆ. ಈ ದಿನ ನಾವು ಹುಟ್ಟು ಅಂದಮೇಲೆ ಸಾವು ಇದ್ದೇ ಇರ್ತದೆ. ಕರ್ತವ್ಯಕ್ಕೆ ಹಾಜರಾದ ಮೇಲೆ ಅದನ್ನು ನಿವೃತ್ತಿ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಅಂತಹ ಸಮಯದಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ನಿವೃತ್ತಿ ಹೊಂದಿದ ಮಧ್ಯದಲ್ಲಿ ತಾವು ಏನು ಮಾಡಿದ್ದೀವಿ ಅಂತಕ್ಕಂಥದ್ದೊಂದು ಮನನ ಮಾಡಿಕೊಂಡ್ರೆ, ಈಗ ತಾನೇ ಹೇಳ್ತಾ ಇದ್ರು ಯಾರೋ ದೇವರಾಜ್ ಸರ್, ಅಂದರೆ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಮಾಡಿದ್ದಾರೆ. ಅವ್ರಿಗೆ ಜ್ಞಾಪಕ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಅವರ ಸೇವೆ ಮಾಡಿದ್ದಕ್ಕೆ ಇವರು ಜ್ಞಾಪಕ ಮಾಡಿಕೊಂಡು ಕೃತಜ್ಞತೆಯಾಗಿ ಹೇಳಿದ್ರಲ್ಲ, ಅದು ದೊಡ್ಡ ಇದು. ಆ ಥರ
ಈ ಒಂದು ನಮ್ಮ ವೃತ್ತಿ ಜೀವನದಲ್ಲಿ ಅವರು ಸಹ ಹಲವಾರು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯನ್ನು ಕೊಟ್ಟು ಹಲವಾರು ಸಂದರ್ಭಗಳಲ್ಲಿ ಹಲವಾರು ಅವರದೇ ಆದಂತಹ ರೀತಿಯನ್ನು ಸೇವೆಯನ್ನು ಮಾಡಿದ್ದಾರೆ. ಆ ಸೇವೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸೇವೆ ಮಾಡಿಸ್ಕೊಂಡವ್ರು ನೆನೆಸ್ಕೊಳ್ಳೋದು ಅವರ ಕರ್ತವ್ಯ. ನೆನೆಸ್ಕೊಳ್ಳದಿದ್ರೆ ಎಲ್ಲಿ ಮಾಡ್ತಕ್ಕಂಥ ಕರ್ತವ್ಯ ನಮ್ಮದು. ಆ ಥರ ಅವರು ಇಷ್ಟು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಪೂರೈಸಿ ಹಲವಾರು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯನ್ನು ನೀಡಿ ತಮ್ಮ ವೃತ್ತಿ ಬದುಕಿನ ಒಂದು ಸಾರ್ಥಕತೆಯನ್ನು ಪಡ್ಕೊಂಡಿದ್ದಾರೆ. ಇದನ್ನು ನಿವೃತ್ತಿಯಾಗಿದ್ದಾರೆ. ಅವರಿಗೆ ದೇವರು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ದೇವರ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ, ಮತ್ತೆ ತನ್ನದೇ ಆದಂತಹ ಒಂದು ನಿವೃತ್ತಿ ಜೀವನದಲ್ಲಿ ಸಮಾಜದಲ್ಲಿ ಏನೆಲ್ಲ ಸಮಸ್ಯೆಗಳು ಬಂದರೂ ತನ್ನ ಕೈಲಾದಷ್ಟು ಸಾಧ್ಯವಾದಷ್ಟು ತನಗೆ ಎದುರಾದಂತಹ ಸಮಸ್ಯೆಗಳನ್ನು ನಿವಾರಿಸುವತ್ತ ಗಮನ ಹರಿಸಲಿ ಅಂತ ಹೇಳ್ತಾ, ಮತ್ತೆ ಸಮಾಜದ ಕೆಲವೊಂದು ಸಮಾಜಮುಖಿ ಕಾರ್ಯಗಳಲ್ಲಿ, ಯಾಕಂದರೆ ಈಗೆಲ್ಲ ಫ್ರೀ ಆಗಿರ್ತದ, ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲಿ ಅಂತ ಆ ದೇವರು ಒಳ್ಳೆಯ ಸದ್ಬುದ್ಧಿ ಕೊಟ್ಟು ಒಂದು ಹಾರೈಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಕ ವೃತ್ತಿಯಲ್ಲಿ ಅನೇಕ ಮಕ್ಕಳಿಗೆ ದಾರಿದೀಪವಾಗಿ ಶಿಕ್ಷಣ ನೀಡುತ್ತಾ ಬಂದು ಇಂದು ವಯೋನಿವೃತ್ತಿ ಹೊಂದಿರ್ತಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಭಗವಂತ ಅವರಿಗೆ ಆರೋಗ್ಯಗಳನ್ನ ನೀಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಈ ಕುರಿತಾಗಿ ನಮ್ಮೆಲ್ಲರ ಪರವಾಗಿ ಮಾನ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು, ಬಟ್ಲಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ನಮ್ಮ ಆತ್ಮೀಯ ಒಡನಾಡಿಗಳಾಗಿರ್ತಕ್ಕಂಥ ಡಾಕ್ಟರ್ ಮುರಾಡಿ ಸರ್ ಅವರು ಶುಭಾಶಯಗಳನ್ನು ಅರ್ಪಿಸಬೇಕಾಗಿ ಅವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಈ ಸಂಜೆಯ ಸರಳ ಸುಂದರ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರು, ಚಿಂತಾಮಣಿಯ ಎಲ್ಲರ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಶೆಟ್ಟಿ ಸರ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗೃಹ ನಿರ್ಮಾಣ ಮಂಡಳಿಯ ಸದಸ್ಯರೇ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳೇ, ಇತ್ತೀಚೆಗೆ ನಿವೃತ್ತಿಯಾಗಿರ್ತಕ್ಕಂತಹ ಚಲಪತಿ ಸರ್ ಅವರೇ, ಇಂದು ಮಂಜುನಾಥ್ ಸರ್ ಅವರು ದೊಡ್ಡಗಂಜೂರು ಪ್ರೌಢಶಾಲೆಯಲ್ಲಿ ತಮ್ಮ ನಿರಂತರವಾದಂತಹ ಸೇವೆಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳ ಪ್ರೀತಿ ಪಾತ್ರರಾಗಿರ್ತಕ್ಕಂತಹ, ವಿದ್ಯಾರ್ಥಿಗಳ ನಾಲಿಗೆಯ ಮೇಲೆ ನಲಿದಾಡ್ತಾ ಇರತಕ್ಕಂತಹ ಅಚ್ಚುಮೆಚ್ಚಿನ ಶಿಕ್ಷಕರು, ನಿರಂತರವಾದಂತಹ ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತಿ ಆಗಿರ್ತಕ್ಕಂಥದ್ದು ಒಂದ್ ಕಡೆ ನಮಗೆಲ್ಲ ದುಃಖ ಆಗ್ತಿದೆ, ಒಂದ್ ಕಡೆ ಸಂತೋಷ. ಯಾಕಂದ್ರೆ ನಾವು ಸೇವೆಗೆ ಸೇರಿದ ದಿನಾಂಕನೇ ಯಾವ ರೀತಿ ಅವತ್ತೇ ನಿರ್ಧಾರ ಆಗ್ತದೆ ನಮ್ಮ ನಿವೃತ್ತಿಯ ದಿನಾಂಕ. ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತಿ ಅನ್ನತಕ್ಕಂಥದ್ದು ಕಡ್ಡಾಯ. ಹಾಗಾಗಿ ಸಹಜ ವಯೋನಿವೃತ್ತಿಯನ್ನ ಪಡೆದಿರ್ತಕ್ಕಂತಹ ಇವರು ಅದರ ಜೊತೆಗೆ ಎಲ್ಲ ನೌಕರರ ಜೊತೆ, ಎಲ್ಲ ಶಿಕ್ಷಕರ ಜೊತೆ, ಶಿಕ್ಷಕ ವೃಂದಗಳ ಜೊತೆ, ಪದಾಧಿಕಾರಿಗಳ ಜೊತೆ ಉತ್ತಮ ಒಡನಾಟವನ್ನ, ಉತ್ತಮ ಬಾಂಧವ್ಯವನ್ನ ಇಟ್ಟುಕೊಳ್ತಾ ನಿರಂತರವಾಗಿ ಲವಲವಿಕೆಯಿಂದ ತಮ್ಮ ವೃತ್ತಿ ಜೀವನವನ್ನು ಯಶಸ್ವಿಗೊಳಿಸಿದ್ದಾರೆ. ಅದರ ಜೊತೆಗೆ ಅತ್ಯುತ್ತಮ ಶಿಕ್ಷಕರಾಗಿ ನಮ್ಮ ದೊಡ್ಡಗಂಜೂರು ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ನಿಮ್ಮೆಲ್ಲರ ಪ್ರೀತಿಯ ಪ್ರೌಢಶಾಲಾ ಶಿಕ್ಷಕರಾಗಿರ್ತಕ್ಕಂಥ ಮಂಜಣ್ಣ ಅವರು ಇಂದು ನಿವೃತ್ತಿಯಾಗಿದ್ದಾರೆ. ಅವರ ವಯೋನಿವೃತ್ತಿ ಜೀವನ ಅತ್ಯಂತ ಸುಖಕರ, ಸಂತೋಷ, ನೆಮ್ಮದಿ, ಒಳ್ಳೆ ಆರೋಗ್ಯ, ಐಶ್ವರ್ಯ ಒಳ್ಳೆ ದೇವರು ದಯಪಾಲಿಸಲಿ, ಮತ್ತೆ ಅವರ ಮಕ್ಕಳಿಗೆ ಒಳ್ಳೆ ಭವಿಷ್ಯ ದೇವರು ಕಟ್ಕೊಳ್ಳಿ ಅಂತೇಳಿ ಹಾರೈಸ್ತಾ ಎಲ್ಲ ವೃಂದ ಸಂಘಟನೆಗಳ ಪರವಾಗಿ, ಗೃಹ ನಿರ್ಮಾಣ ಸಂಘದ ಪರವಾಗಿ ಹಾಗೂ ಎಲ್ಲ ಚಿಂತಾಮಣಿಯ ನೌಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಅವರಿಗೆ ಅರ್ಪಿಸುತ್ತೇವೆ. ಈ ಯಶಸ್ಸಿನಲ್ಲಿ ಅವರ ಧರ್ಮಪತ್ನಿಯವರು ಬಹಳಷ್ಟು ನಿರಂತರವಾಗಿ ಅವರ ಜೊತೆಗೂಡಿ ಅವರ ಕಷ್ಟ ಸುಖಗಳಲ್ಲಿ, ಅವರ ಯಶಸ್ಸಿನಲ್ಲಿ, ಅವರ ನೋವಿನಲ್ಲಿ ಸದಾ ಅವರ ಜೊತೆಗೆ ಇರ್ತಕ್ಕಂಥದ್ದು, ಮತ್ತೆ ಅವರೊಂದಿಗೆ ಅವರ ಯಶಸ್ಸಿನಲ್ಲಿ ಭಾಗಿಯಾಗ್ತಾ, ಅವರ ನೋವು ನಲುವುಗಳನ್ನು ನುಂಗಿಕೊಳ್ಳುತ್ತಾ, ಅವರ ಯಶಸ್ವಿನಲ್ಲಿ ಅವರು ಸಹ ಕಾರಣೀಭೂತರಾಗಿರ್ತಾರೆ. ಮತ್ತೆ ಅವರಿಗೆ ಮತ್ತೊಮ್ಮೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಅವರ ಅತ್ತೆಯನ್ನ ಅತ್ಯಂತ ಪ್ರೀತಿಯಿಂದ ಸಾಕ್ತಿದ್ದಾರೆ. ಎಷ್ಟೋ ಸೊಸೆಯಂದರು ತಾಯಿಯನ್ನ, ಇವರು ಅಷ್ಟೇ ಅವರ ಅತ್ತೆಯನ್ನ ಬಹಳಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ.
ಹಾ. ಹಾಗಾಗಿ ಈ ವೃದ್ಧರನ್ನ ಅತ್ಯಂತ ಪ್ರೀತಿಯಿಂದ ಸಾಕುವುದು ಎಲ್ರಿಗೂ ಬರೋದಿಲ್ಲ. ಅದಕ್ಕೆ ನಮ್ಮ ಮಂಜಣ್ಣ ಅವರು, ಅವರ ಧರ್ಮಪತ್ನಿಯವರು ವೃದ್ಧರನ್ನ ಬಹಳಷ್ಟು ಆರೈಕೆ ಮಾಡ್ತಾ ಇದ್ದಾರೆ. ಇದೆಲ್ಲರೂ ನಮಗೆಲ್ಲರಿಗೂ ಸಹ ಆದರ್ಶಪ್ರಾಯ ಅಂತ ಹೇಳ್ತಾ ಈ ನಿವೃತ್ತಿ ಸಂದರ್ಭದಲ್ಲಿ ಅದನ್ನು ನೆನೆಸ್ಕೊಳ್ತಾ ನಿಮ್ಮ ನಿವೃತ್ತಿ ಜೀವನ ಜೊತೆಗೆ ಇದು ಒಳ್ಳೆ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ ನೆನೆಸ್ಕೊಳ್ತಾ ನಿಮ್ಮ ನಿವೃತ್ತಿ ಜೀವನ ಅತ್ಯಂತ ಯಶಸ್ವಿಯಾಗಿ ಸರ್. ತುಂಬ ಹೃದಯದ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್ ನಮ್ಮ ಸಂಘಟನೆಗಳ ಪರವಾಗಿ. ಧನ್ಯವಾದಗಳು ಸರ್. ಆದ್ಮೇಲೆ ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ ನಮ್ಗೆ ಇಲ್ಲಿ ನಮ್ಮ ಮಂಜಣ್ಣ ಅವರ ತಾಯಿಯವರು ಎರಡನೇ ತಾಯಿಯನ್ನ ಕೊಟ್ಟಿದ್ದಾರೆ ಮಂಜಣ್ಣ ಅವರು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸಂತೋಷಕರ ವಿಚಾರ. ಆ ತಾಯಿ ಇನ್ನಷ್ಟು 100 ವರ್ಷ ಇರಲಿ, ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ದೊರೆಯಲಿ ಅಂತ ಹೇಳ್ತಾ ಈ ವಯೋನಿವೃತ್ತಿ ಸಂದರ್ಭದಲ್ಲಿ ನಮ್ಮ ನೌಕರ ಸಂಘದ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀಯುತ ಪ್ರಕಾಶ್ ರೆಡ್ಡಿ ಸರ್ ಅವರು 4 ಹಿತವಚನ ಹೇಳಬೇಕಂತ ಪ್ರಾರ್ಥಿಸ್ತಾ ಇದ್ದೀನಿ. ಈ ಸಮಾರಂಭದ ಕೇಂದ್ರ ಬಿಂದು ಅಂತ ಮಂಜಣ್ಣ ಅವರು ಇವತ್ತು ನಿವೃತ್ತಿ ಆಗಿದ್ದಾರೆ. ನಮಗೆ ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖ. ಸಂತೋಷ ಯಾಕಂದ್ರೆ ಸಹಜ ಅಂತ, ದುಃಖ ಏನಂದ್ರೆ ಅಷ್ಟು ಸೌಮ್ಯ ಜೀವಿ, ಅಷ್ಟು ಒಂದು ಸ್ನೇಹ ಜೀವಿ. ಬಹುಶಃ ನಾನೇನು ನೋಡಿಲ್ಲ. ನಾನು ಫಸ್ಟ್ 2ನೇ ವರ್ಷ ಫಸ್ಟ್ ಹೇಳಿ ಶಿಲ್ಘಟ್ಟ BRC ಆಕ್ಚುಲಿ ಅವ್ರು ನೋಡಿಲ್ಲ, ಬಟ್ ಹೆಸರು ಎಲ್ಲಿ ನೋಡಿದ್ರು ಕೂಡ ಮಂಜಣ್ಣ ಅವರು BRC ಅವ್ರು ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಒಳ್ಳೆ ವರ್ಕರ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಂಜಣ್ಣ ಯಾರು ಎಲ್ಲೋ ಒಂದು ನಮ್ಗೆ ಗೊತ್ತಿತ್ತು. ಈ ರೀತಿ ನಮ್ಮ CGS ಮಾಸ್ಟರ್ ಅವರ ಮಗಳವ್ರನ್ನ ಈ ಚಿಂತಾಮಣಿ ಕೊಟ್ಟಿದ್ದಾರೆ, ಟೀಚರ್ ಬಟ್ ಇವರೊಂದು ಗೊತ್ತಿಲ್ಲ. ಅದನ್ನಷ್ಟು ನನಗೆ ಇನ್ನಷ್ಟು ಖುಷಿ. ಯಾಕಂದ್ರೆ ನಾನು ವಿಶೇಷವಾಗಿ ನಮ್ಮ ಗುರುಗಳಿಗೆ ಸಂತೋಷ ಹೇಳ್ಬೇಕಾಗುತ್ತೆ. ನಾನು ಆಕ್ಚುಲಿ 7ನೇ ಕ್ಲಾಸಲ್ಲಿ ಮ್ಯಾಥ್ಸ್ ಅಲ್ಲಿ ಫೇಲ್. ನಾನು 7ನೇ ಕ್ಲಾಸಲ್ಲಿ ಮತ್ತೆ 8ಗೆ ಚಾಕ್ವೇಲ್ ಸೇರಿದಾಗ ನಾನು ಮತ್ತೆ 10th ಅಲ್ಲಿ 92 ಮಾರ್ಕ್ಸ್ ಮ್ಯಾಥ್ಸ್. ಅದಕ್ಕೆ ನಿಜವಾಗಿ ಕಾರಣ ನಮ್ಮ ಗುರುಗಳು CGS ಸರ್. ಇವಾಗೇನು ನಾವು ರಾಜಕೀಯವಾಗಿ ಸಿದ್ದರಾಮಯ್ಯ ಸರ್ ಟಗರು ಅಂತ ಕರಿತೀವಲ್ಲ, ನಮಗೆ ನಿಜ ರಿಯಲ್ ಟಗರು ಬಂದು ಸಿದ್ದರಾಮಯ್ಯ ಸರ್. ನಮ್ಮ ಅಷ್ಟು 850ರಿಂದ 890 ಸ್ಟೂಡೆಂಟ್ಸ್ ಟೋಟಲ್. CGS ಅಂದ್ರೆ ಎಲ್ಲ ಫುಲ್ ಎಲ್ರಿಗೂ ಫುಲ್ ನಡುಕ, ಅಷ್ಟು ಡೈನಾಮಿಕ್. ನಿಜವಾಗ ನಾವು ಅವರ ಒಂದು ಕೀರ್ತಿ ಶ್ರೇಷ್ಠ ಸಿದ್ದರಾಮಯ್ಯ ಸರ್ ಅವರು ವಿಶೇಷವಾಗಿ ನಾನು ಹೇಳ್ತಾ, ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಅವ್ರ ಮನೆಯಲ್ಲಿ ಹಬ್ಬ ಆಗ್ತಾ ಇತ್ತು. ವರ್ಷದಲ್ಲಿ ತುಂಬಾ ವಿಶೇಷ ಹಬ್ಬ ಅದು. ಬಹುಶಃ ಭಾರತದ ಹುಣ್ಣಿಮೆಗೆ ಮಸ್ತಾನಕ್ಕ ಅವರಿದ್ದಾರೆ. ಮಸ್ತಾನಕ್ಕ ನಮ್ಮ ಸಿದ್ದರಾಮಯ್ಯ ಸರ್ ಅವರ ಧರ್ಮಪತ್ನಿಯವರು. ಅವರು ಎಷ್ಟು ಇಡೀ ನಮ್ಮ ಅಲ್ಲಿ ಎಷ್ಟೊಂದು ರೂಮ್ಸ್ ಹುಡುಗಿದ್ರು, ಸುಮಾರು 150 ಜನ ಹುಡುಗರು, ಎಲ್ರಿಗೂ ಊಟ ಅವ್ರ ಮನೆಯಲ್ಲಿ. ಮತ್ತೆ ಅವ್ರ ಅಜ್ಜಿ ಇದ್ರು, ಅಜ್ಜಿಯವ್ರನ್ನ ಅಷ್ಟೇ ನಮ್ಮ ಸಾರ್ ಆ ರೀತಿ ನೋಡ್ಕೊಂತ ಇದ್ರು. ಇವತ್ತು ನಮ್ಮ ಅಜ್ಜಿಯವ್ರನ್ನ ನೋಡ್ಕೊಂತ ಇದಾರೆ ಅಂದ್ರೆ ನಮ್ಮ ಇವರು ಅಕ್ಕ ಅವ್ರ ಹೆಸರು ಮಂಜಲಮ್ಮ ಅಷ್ಟ ನೋಡ್ಕೊಂತ ಇದಾರೆ. ಇದಕ್ಕೆಲ್ಲ ಒಂದು ಅಡಿಪಾಯ, ಒಂದು ಇದೆಲ್ಲ ಯಾರಂದ್ರೆ ನಮ್ಮ CGS ಮತ್ತೆ ಅಮ್ಮ ಇಬ್ಬರು ಮಸ್ತಾನಕ್ಕ ಇದ್ರು. ಸೊ ಹಾಗಾಗಿ ಯಾಕಂದ್ರೆ ನಾನು ವಿಶೇಷವಾಗಿ ಅವ್ರ ಹೆಸರು ನೆನೆಸ್ಕೊಂಡ ಮಂಜಣ್ಣ ಅವರಿಗೆ ದೇವರು ಆರೋಗ್ಯ ಚೆನ್ನಾಗಿ ಕೊಡ್ಲಿ, ಮತ್ತೆ ಕುಟುಂಬದ ಆರೋಗ್ಯ ಚೆನ್ನಾಗಿ ಕೊಡ್ಲಿ ಹೇಳ್ತಾ, ಮತ್ತೆ ಒಂದು ನಮ್ಮ ಪಾಪ ಒಂದು ದುಃಖ ಆಯಿತು ನಮ್ಮ ಶಂಕರ್ ಅವರಿಗೆ ಇದಾಗಿದ್ದಕ್ಕೆ ಈ ಸಂದರ್ಭ ನಾನು ವಿಷಯವನ್ನು ನಮ್ಮ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸರ್ ಅವರು ಒಂದು 4 ಮಾತುಗಳನ್ನು ಹಂಚ್ಕೋಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾರೆ. ಸನ್ಮಾನ ಕಾರ್ಯಕ್ರಮದ ಕೇಂದ್ರ ರೂವಾರಿಗಳಾದಂತಹ ಮಂಜುನಾಥ್ ಸರ್ ಅವರಿಗೆ ನಾನು ಮೊದಲಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಭಕ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಅವರೇ, ಹಾಗೂ ಪ್ರೌಢಶಾಲಾ ಶಿಕ್ಷಕರ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ MN ಆಂಜನೇಯಪ್ಪ ಅವರೇ, ಹಾಗೂ ಈಗ ತಾನೇ ಆಗಮಿಸಿರುವಂತಹ ಪ್ರೌಢಶಾಲಾ ಶಿಕ್ಷಕ ಸಂಘದ ಕಾರ್ಯದರ್ಶಿಗಳಾದಂತಹ ಶಿವಶಂಕರ್ ಸರ್ ಅವರೇ, ಹಾಗೂ ಪ್ರೌಢಶಾಲಾ ಶಿಕ್ಷಕರ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಮುನಿರತ್ನವರೇ, ಹಾಗೂ ಮಾಜಿ ಅಧ್ಯಕ್ಷರು ಪ್ರೌಢಶಾಲಾ ಶಿಕ್ಷಕ ಮಾಜಿ ಅಧ್ಯಕ್ಷರು ದೇವರಾಜ್ ಅವರು ಪ್ರೌಢಶಾಲಾ ಶಿಕ್ಷಕ ಸಂಘದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ಅದನ್ನು ಮರ್ತೋಗ್ಬಿಟ್ಟಿದ್ವಿ. ಅವರ ಒಂದು ಸಂದರ್ಭದಲ್ಲಿ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ, ನಮ್ಗೆ ಸಾಕಷ್ಟು ಹೇಳ್ಕೊಟ್ಟಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ, ಮಂಜುನಾಥ್ ಸರ್ ಅವರು ನನಗೆ
ಸುಮಾರು ನಾನು ಶಿಡ್ಲಘಟ್ಟದಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಗಂಜಿಗುಂಟೆ ಎಲ್ಲ ಆದಾಗ ಸರ್ ನನಗೆ ಆಗಲೇ ಪರಿಚಯ ಆದರು. ಆದರೆ ಆಗ ಅವರು ಶಿಡ್ಲಘಟ್ಟದಲ್ಲಿ BRP ಆಗಿದ್ರು. ಅಂದರೆ ಒಳ್ಳೆ ನಾಲೆಡ್ಜ್ ಪರ್ಸನ್. ಅಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ತುಂಬ ಚೆನ್ನಾಗಿತ್ತು ಸರ್ಗೆ. ನಮ್ಗೆ ಗೊತ್ತಾಗ್ತದೆ ನಾವು ಯಾರು ಒಳ್ಳೆ ಆಫೀಸರ್ ಅನ್ಕೊಂಡ್ಬಿಟ್ಟಿದ್ವಿ. ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಅವರು BO ಅನ್ಕೊಂಡ್ಬಿಟ್ಟಿದ್ದು ಫಸ್ಟ್. ಅಂದ್ರೆ ಆ ರೀತಿ ಅವರು ಆ ಒಂದು ಗತ್ತಿನಲ್ಲಿ ಇದ್ರು ಶಿಡ್ಲಘಟ್ಟ ತಾಲೂಕಲ್ಲಿದ್ದಾಗ. ಆಮೇಲೆ ಬರ್ತಾ ಬರ್ತಾ ಆಮೇಲೆ ನಮಗೆ ಚೆನ್ನಾಗಿ ಪರಿಚಯ ಆದ್ರು. ಹಾಗೆ ಕಡೆಗೆ ಅವರು ಅವ್ರ ಶಾಲೆಗೆ ನಾನು ಹೋಗೋಂಗಾಯ್ತು. ನಾನು ಒಂದ್ಸಲ ಟ್ರಾನ್ಸ್ಫರ್ ಲಿಸ್ಟ್ ಇತ್ತು. ಫಸ್ಟ್ ಸಲ ಹೋಗಿ ನಾನು ರಾಗಟ್ಟಳ್ಳಿಗೆ ಹೋಗಿ ನೋಡಿದೆ ಶಾಲೆಯಿಂದ. ನಮ್ಮ ಲಕ್ಷ್ಮಣ ಸರ್ ಇದ್ರು, ಮಂಜುನಾಥ್ ಸರ್ ಇದ್ರು. ನಾನು ಇದೇ ಶಾಲೆಗೆ ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಅವ್ರಿಗೆ ಹೇಳ್ಬಿಟ್ಟು ಬಂದೆ. ಅದು ಅಚಾನಕ್ ಆಗಿ ನಾನು ಫಸ್ಟ್ ಲಿಸ್ಟಲ್ಲಿ ನಾನೇ ಇದ್ದೆ ಡಿಸ್ಟಿಕಲ್ಲಿ. ಆಗ ನಮ್ಮ ಸುವರ್ಣ ಮೇಡಮ್ ಸರ್ ಕೇಳ್ಕೊಟ್ರು, ಸರ್ ನಾನು ಇದರಿಂದ ಬರೋದು KR ಪುರಮಿಂದ ಬರೋದು ಸರ್, ದಯವಿಟ್ಟು ನನಗೆ ದೂರ ಹೋಗೋಕ್ಕಾಗಲ್ಲ, ನನಗೆ ಟೌನ್ ಬಿಟ್ಕೊಡಿ ಸರ್ ಅಂತ. ನನಗೆ ಆ ನೂತನ ಸ್ಕೂಲ್ ಖಾಲಿ ಇತ್ತು. ನಮ್ಮ CV ಸರ್ ನೂತನ ಸ್ಕೂಲ್ ಹೋಗ್ಲೇ ಆಗ್ಬೇಕಂತ ಗಲಾಟೆ ಮಾಡಿದ್ರು. ಆಗ ಪಾಪ ಸುವರ್ಣ ಮೇಡಮ್ ಪಾಪ ಕೇಳ್ಕೊಂಡಾಗ ನಾನು ಅವ್ರು ಬಿಟ್ಕೊಟ್ಟು ಆಮೇಲೆ ನಾನು KR ಹೋಗ್ಬಿಡ್ಬೋದು. ನೆಕ್ಸ್ಟ್ ಅವರೇ ಇದ್ದಿದ್ದು ಅವ್ರಿಗೆ ಒಂದು ನೂತನ ಶಾಲೆ ಸಿಕ್ತು. ಅಂಥ ಸಂದರ್ಭದಲ್ಲಿ ಸುಮಾರು 3 ವರ್ಷಗಳ ಕಾಲ ನಾವು ಅನ್ಯೋನ್ಯವಾಗಿ ಜೊತೆಯಲ್ಲಿ ಸೇವೆಯನ್ನು ಮಾಡಿದ್ವಿ. ಅದೇ ರೀತಿ ನನಗೆ ಸಾಕಷ್ಟು ಕಂಪ್ಯೂಟರ್ ಜ್ಞಾನವನ್ನು ಹೇಳ್ಕೊಟ್ರು ಸರ್. ಯಾಕಂದರೆ ಇವತ್ತು ನಾನು ಕಂಪ್ಯೂಟರ್ ಇಷ್ಟೊಂದು ಜ್ಞಾನ ಪಡೆದಿದ್ರೆ ಅದಕ್ಕೆ ಕಾರಣನೇ ನಮ್ಮ ಸರ್. ಯಾಕಂದ್ರೆ ಪ್ರತಿಯೊಂದು ಡೌಟ್ಸ್ ಕೇಳ್ತಾ ಇದ್ದಾರೆ. ಅವ್ರ ಕಂಪ್ಯೂಟರ್ ಅಗಾಧವಾದ ಒಂದು ಜ್ಞಾನ ಇದೆ. ಅವರು ಕೂತ್ಕೊಂಡು ಎಲ್ಲ ಪ್ರತಿಯೊಂದು ಅಲ್ಲೇ ಮಾಡ್ಬಿಡ್ತಾರೆ. ಪ್ರತಿಯೊಂದು ನಮ್ಗೆ ಕ್ಲರ್ಕೇ ಬೇಕಾಗಿಲ್ಲ. ನಮ್ಮ ಶಾಲೆಯಲ್ಲಿ ಕ್ಲರ್ಕು ಇರಲಿಲ್ಲ ಅವಾಗ. ಇದ್ರು ಕೂಡ ಅವರು ಎಲ್ಲ ನಮ್ಮ ಸರ್ನೇ ನೋಡ್ತಾ ಇದ್ದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನನಗೆ ಅಷ್ಟೊಂದು ಅವರು ಈ ಒಂದು ಜ್ಞಾನವನ್ನು ತುಂಬಿಸ್ಕೊಟ್ಟಿದ್ದಾರೆ. ಅಷ್ಟೇ ಈಗ ದೇವರಾಜ್ ಸರ್ ಹೇಳಿದ್ರು, ನಾನು ದೇವರಾಜ್ ಸರ್ ಇಂದ CCRTಗೆ ಹೋದೆ ಡೆಲ್ಲಿಗೆ 22 ತಿಂಗಳ ಕಾಲ. ಹಾಗಾದ್ರೆ ಈಗ ಅವ್ರ ಮೂಲ ಕಾರಣ ಇವರೇ ಆದ್ರು ಸರ್. ಯಾಕಂದ್ರೆ ದೇವರಾಜ್ ಸರ್ ಕಳ್ಸಿಕೊಟ್ಟವ್ರು ಇವರು, ನಮ್ಗೆ ಕಳ್ಸಿಕೊಟ್ಟವ್ರು ದೇವರಾಜ್ ಸರ್. ಯಾಕಂದ್ರೆ ಅದು ದೇವರಾಜ್ ಸರ್ ಒಂದು ಅಪ್ರೋಚ್ ಮಾಡಿದ್ದಕ್ಕೆ ನಾನು ಮುರುಮಲಲ್ಲಿದ್ದಾಗ CCRT ತರಬೇತಿ 22 ದಿನ ಕಾಲ. ಯಾಕಂದ್ರೆ ಅಂತ ಒಂದು ಸುಂದರವಾದ ಅವ್ರು ಹೇಳಿದ್ರು ಅನುಭವಗಳು, ಅಂತ ಅನುಭವಗಳನ್ನು ಅನುಭವಿಸಿದಾಗ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಆ ಒಂದು ತರಬೇತಿ. ಅಷ್ಟೇ ಅಲ್ಲ, ನಮ್ಗೆ ಅಷ್ಟೊಂದು ಅವಕಾಶ. ಯಾಕೆಂದ್ರೆ ಹತ್ತಿರದಿಂದ ನಾವು ರಿಪಬ್ಲಿಕ್ ಡೇ ಇದ್ರಲ್ಲಿ ನೋಡೋದು ನಾವು, ನಮಗೆ ಸ್ಪೆಷಲ್ ಪಾಸ್ ಕೊಟ್ಟು ನಮ್ಗೆ ಕರ್ಕೊಂಡು ಹೋಗ್ತಾರೆ. ಅಂತ ಒಂದು ಸುಸಂದರ್ಭ ಕೂಡ ನಮಗೆ ಸಿಕ್ತು. ಅಂತ ಒಂದು ಸಂದರ್ಭ ಇವೆಲ್ಲ ಯಾರಿಗೆ ಕ್ರೆಡಿಟ್ಸ್ ಇರುತ್ತೆ ಅಂದರೆ ನಮ್ಮ ಮಂಜು ಸರ್ಗೆ ಸಿಗುತ್ತೆ. ಅವರು ದೇವರಾಜ್ ಸರ್ ಪರಿಚಯ ಇರ್ತಿದ್ದು, ಅವ್ರು ದೇವರಾಜ್ ಸರ್ ನನಗೆ ಪರಿಚಯ ಮಾಡಿಕೊಟ್ರು ಆ ಒಂದು ಸಂದರ್ಭ. ಇಂಥ ಸುಮಾರು ಕೆಲಸಗಳನ್ನು ಅಷ್ಟೇ ಪ್ರಾಂಪ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಯಾಕಂದ್ರೆ ನಮ್ಮ ಜೊತೆ ನಾವು 3 ವರ್ಷ ನಾವು ಹತ್ತಿರದಿಂದ ನೋಡೋದು, ಅಷ್ಟೇ ಪ್ರಾಂಪ್ಟಾಗಿ ಕೆಲಸವನ್ನು ಮಾಡ್ತಾಯಿದ್ರು. ನಂತರ ಗಂಜೂರಲ್ಲೂ ಕೂಡ ಅವರು ಕಾರಣಾಂತರದಿಂದ ಗಂಜೂರಿಗೆ ಅವರು ವರ್ಗಾವಣೆ ಆಗಬೇಕಾಯಿತು. ಅಲ್ಲಿ ಕೂಡ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿ, ಪ್ರಭಾರಿ ಮುಖ್ಯ ಶಿಕ್ಷಕರೇ ಕಾರ್ಯನಿರ್ವಹಿಸಿ, ಆ ಒಂದು ಹಾಸ್ಟೆಲ್ನ ಒಂದು ಜವಾಬ್ದಾರಿಯನ್ನು ಒಪ್ಪಿಕೊಂಡು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿ ಅವರು ಕಳೆದ ತಿಂಗಳಲ್ಲಿ 30ನೇ ತಾರೀಕು ಅವರು ನಿವೃತ್ತಿನ ಹೊಂದಿದ್ರು. ಸ್ವಲ್ಪ ಫಂಕ್ಷನ್ ಕರೆದಿದ್ರು, ನಾನು ಇರಲಿಲ್ಲ, ಒಟ್ಟಿಗೆ ಹೋಗಿದ್ದೆ. ಒಂದು ಸಂದರ್ಭ ಸರ್ಗೆ ಹೇಳಿದೆ, ಸರ್ ಒಂದಿನ ಬರ್ತೀವಿ ಸರ್, ಮನೆಗೆ ಬರ್ತೀವಿ ಅಂತೇಳಿ. ಆಮೇಲೆ ಈ ಒಂದು ಕಾಲಾವಕಾಶ ಕೊಡಿ ಬಂತು. ಅವರ ಒಂದು ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ನಾನು ಆ ಒಂದು ಭಗವಂತನಿಗೆ ಹೇಳ್ಕೊಂತ ಅವ್ರನ್ನ ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇನ್ನು ಮುಂದೆ ಕೂಡ ಅವರ ಒಂದು ನಾವು ಏನೇ ಒಂದು ಡೌಟ್ಸ್ ಇದ್ರೂ ನಮಗೆ ಕ್ಲಿಯರ್ ಮಾಡ್ಬೇಕು ಸರ್. ಯಾಕಂದರೆ ಸಾಕಷ್ಟು ಇವತ್ತು ಎಲ್ಲ ಟೆಕ್ನಿಕಲ್ ಸೈಡೇ ಜಾಸ್ತಿ ಬರ್ತಾ ಇದೆ. ಇವತ್ತು ಶಿಕ್ಷಕರು ಕೂಡ ಇನ್ನು ಇದು ಏನಾಗ್ತಾ ಇದ್ದಾರೆ, ಅಷ್ಟೊಂದು ನಾಲೆಡ್ಜ್ ಇದೆ ಅಂತ. ಹೌದು, ತುಂಬಾ ನಾಲೆಡ್ಜ್ ಇದೆ. ಅಲ್ಲ, ಸಾಕಷ್ಟು ಕಲಿಬೋದು ಸರ್ ಅವ್ರ ಹತ್ರ. ನಾನು ಯಾಕಂದ್ರೆ 3 ವರ್ಷದಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ. ಏನೇ ಕಲಿಬೇಕಂದ್ರೆ ಸೆಲ್ಫ್ ಇಂಟ್ರೆಸ್ಟ್. ಹೌದು. ಇವತ್ತು ನಾನು ಈ ಒಂದು ಟೆಕ್ನಾಲಜಿ ಎಲ್ಲ ಟೆಕ್ನಾಲಜಿ ನಾನು ಕಲಿಬೇಕಾದ್ರ ಕಾರಣ ಕೂಡ ನಮ್ಮ ಸರ್ ಅಂತ ಹೇಳ್ತಾ ಅವರ ಒಂದು ನಿವೃತ್ತಿ ಜೀವನ ಸುಖಮಯವಾಗಿ ಅಂತ ಹೇಳ್ತಾ ಅಂದರೆ ಮಾತನ್ನ ಆಡಲು ಅವಕಾಶ ಮಾಡಿದ್ದೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅವರ ಒಂದು ಮಂದಾಳು ಮಾತನ್ನು ಹಂಚ್ಕೊಂಡಿದ್ದಾರೆ. ಅವರ ಒಂದು ನಿವೃತ್ತಿ ಜೀವನದಲ್ಲಿ ಇನ್ನಷ್ಟು ಅವರ ಒಂದು ಭಾಗ್ಯ ಹೆಚ್ಚಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಆರೋಗ್ಯ ಇನ್ನಷ್ಟು ಚೆನ್ನಾಗಿ ವೃದ್ಧಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇವಾಗ ಸನ್ಮಾನರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲರ ಪರವಾಗಿ. ಇನ್ನು ಆಗಲ ನಿಂತ್ಕೊಳ್ಳಿ ಸ್ವಲ್ಪ ಹಿಂದಕ್ಕೆ.
ಕೆಳಗಡೆ ಫೋಟೋನು ಬರ್ತದೆ ಕೆಳಗಡೆ ಸರ್ ಕೆಳಗಡೆ ಫೋಟೋನು ಬರ್ತದೆ. academic activities not under expectation. ನಮ್ಮ ಸನ್ಮಾನ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಮಂಜುನಾಥ್ ಸರ್ ಅವರು ಇವಾಗ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಹಾಗೂ ನನ್ನ ನಿವೃತ್ತಿ ಜೀವನಕ್ಕೆ ಸುಖ ಶಾಂತಿ ಸಮೃದ್ಧಿಯನ್ನು ಕೋರ್ಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ಶಿಕ್ಷಕ ಮಿತ್ರರೇ, ಹಲವು ದೇವರಾಜ್ ಅವರು ಹೇಳಿದ್ರು ಡೆಲ್ಲಿಗೆ ನನ್ನ ಕಾರಣವಾಗಿ ಹೋಗಿ ಬಂದರು ಅಂತ ಹೇಳಿದ್ರು. ನಿಜ ಹೇಳಬೇಕು ಅಂತ ಹೇಳಿದ್ರೆ ಮೊದಲ ಪ್ರೈಮರಿ ಟೀಚರ್ ಆಗಿ ನಾನು ಅಪಾಯಿಂಟ್ ಆದೆ. ಅಪಾಯಿಂಟ್ ಆದಾಗ ಬಹುಶಃ 24 ವರ್ಷ ನನಗೆ. ಇನ್ನು ಅದ್ರ ಬಗ್ಗೆ ಏನು ಗಂಧ ಗಾಳಿ ಏನು ಗೊತ್ತಿಲ್ಲ. ಮೂಡಬಿದ್ರೆಯಲ್ಲಿ ಫಸ್ಟು ಅಪಾಯಿಂಟ್ ಆಗಿದ್ದು. ಅಲ್ಲಿ ಹೋದಾಗ 1ರಿಂದ 7ನೇ ಕ್ಲಾಸ್ವರೆಗೂ ಒಂದು 200 ಜನ ಮಕ್ಕಳಿದ್ರು. 6, 7ನೇ ಕ್ಲಾಸ್ ಮಾತ್ರ ಹಿಂದಿ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದು. ಮಿಕ್ಕಿದ್ದು ಟೈಮ್ ತುಂಬ ಇರ್ತಾ ಇತ್ತು. ಹೆಡ್ ಮಾಸ್ಟರ್ ಹೇಳಿದ್ರು, ಸರ್ ಒಂದು ಕ್ಲಾಸ್ ಟೀಚರಾಗಿ ಯಾವ ಕ್ಲಾಸ್ ಕೊಡಿ ಸರ್, ಮಾಡ್ತೀನಿ. 1ನೇ ಕ್ಲಾಸ್ ಕೊಡಿ. 1ನೇ ಕ್ಲಾಸ್ಗೆ ಹೋದರೆ ಯಾವ ಮಗು ಹತ್ರ ಕಮ್ಯುನಿಕೇಷನ್ ಮಾಡೋಕ್ಕೆ ನನಗೆ ತುಳು ಲ್ಯಾಂಗ್ವೇಜ್ ಗೊತ್ತಿಲ್ಲ. ಆ ಮಕ್ಕಳೆಲ್ಲ ತುಳು ಮಾತಾಡ್ತಾ ಇದ್ರು, ನನಗೆ ತುಳು ಬರೋದಿಲ್ಲ, ಕನ್ನಡನೇ ಮಾತಾಡ್ತಾ ಇದ್ದೆ. ಇದೇನೋ ಸ್ವಲ್ಪ ಎಫೆಕ್ಟ್ ಆಗ್ಬೋದೇನೋ, ಪೇರೆಂಟ್ಸ್ ಬರ್ತಾರೆ, ಪೇರೆಂಟ್ಸ್ ಅಲ್ಲಿ ತುಂಬ ಬುದ್ಧಿವಂತರು. ಒಂದು 6 ತಿಂಗಳು ಕಳೆದ ಮೇಲೆ ಪೇರೆಂಟ್ಸ್ ಎಲ್ಲ ಬರೋಕ್ಕೆ ಶುರು ಮಾಡಿದ್ರು. ನನಗೆ ಭಯ ಶುರುವಾಯಿತು, ನಾನೇನೋ ತಪ್ಪು ಮಾಡಿದ್ದೀನಿ. ಹಂಗಾಗಿ ಅವ್ರು ಬಂದು ಹೇಳ್ತಾ ಇದ್ದೇನು ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಮಕ್ಕಳಿಗೆ ಕನ್ನಡ ಕಲಿಸೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ವಿ, ಆಗ್ತಾ ಇರಲಿಲ್ಲ. ಈಗ ಮಕ್ಕಳು ಸ್ಪಷ್ಟವಾಗಿ ಮಾತಾಡ್ತಾರೆ. ಹೇಗೆ ಸರ್, ಏನು ಮಾಡಿದ್ರು? ನನಗೆ ಆವಾಗ ಧೈರ್ಯ ಬಂತು, ನಾನು ಬಚಾವಾದೆ ಅಂತೇಳಿ. ಆ ಒಂದು ಅನುಭವ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಹೆಡ್ ಮಾಸ್ಟರ್ ಎಲ್ಲ ಮೆಚ್ಕೊಂಡ್ರು, ಪೇರೆಂಟ್ಸ್ ಎಲ್ಲ ಕೂಡ ತುಂಬ ಸಂತೋಷ ಆಯಿತು ಅಂತ ಹೇಳಿದ್ರು. ಅದೊಂದು ಅನುಭವ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಮತ್ತು ಅಲ್ಲೆಲ್ಲ ಕೂಡ ಮುಸ್ಲಿಂ ಮಕ್ಕಳು ಜಾಸ್ತಿ. ಆಲ್ಮೋಸ್ಟ್ ಒಂದು ಕುಟುಂಬದಲ್ಲಿ ಇಬ್ಬರು ಎಲ್ಲ ಫಾರಿನ್ಗೆ ಹೋಗಿರೋಂಥವ್ರು, ಮಸ್ಕತ್ತು, ದುಬಾಯಿ ಹಾಗೆಲ್ಲ ಹೋಗಿರೋಂಥವ್ರು. ಆ ಮಕ್ಕಳಿಗೆ ಏನು ಅಂತ ಹೇಳಿದ್ರೆ, ನಾನು ಹಿಂದಿ ನನಗೆ ಸ್ವಲ್ಪ ಸರಾಗ ಆಗಿರೋದ್ರಿಂದ ಅವ್ರು ಸ್ವಲ್ಪ ನಾನು ಉರ್ದುವಿನಲ್ಲಿ ಎಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಹಾಗಾಗಿ ಆ ಮಕ್ಕಳು ಸ್ವಲ್ಪ ಕ್ಲೆವರ್ ಆಗಿ ಈಗಲೂ ಕೂಡ ಅವರು ಫೋನ್ಗಳು ಮಾಡ್ತಾರೆ. ಮಸ್ಕತ್ತಿಂದ, ದುಬಾಯಿಂದ ಫೋನ್ಗಳು ಮಾಡ್ತಾರೆ. ಸರ್ ಚೆನ್ನಾಗಿದ್ದೀರಾ ಸರ್, ಇಲ್ಲಿ ಬಂದುಬಿಡಿ ಸರ್, ರಿಟೈರ್ಡ್ ಆದಮೇಲೆ ನಾವು ನೋಡ್ಕೊತೀವಿ ಅಂತಾರೆ. ಆಯಿತು, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನನಗೆ ಅಷ್ಟೇ ಸಾಕು ಅಂತೇಳಿ ಈಗಲೂ ಕೂಡ ಕಾಂಟ್ಯಾಕ್ಟಲ್ಲಿದ್ದಾರೆ. ಆ ರೀತಿ ಒಂದು ಅನುಭವ ಆಗಲಿ. ಒಂದು 5 ವರ್ಷ, 5 ವರ್ಷ ಕಳೆದ ಮೇಲೆ ಚಾಕ್ವೇಲಲ್ಲಿ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಒಂದು 5 ವರ್ಷ ಇದ್ದೆ. ನಾನೊಂದು ಗಮನಿಸಿದ ಅಂಶ ಏನಪ್ಪ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ ಮಕ್ಕಳು ಏನಿದ್ದಾರೆ ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳು ಒಂದೇ. ನಾನು ಕಂಪ್ಯಾರಿಸನ್ ಮಾಡಿದ್ದೀನಿ. ಅಲ್ಲಿನ ಮಕ್ಕಳು ಬುದ್ಧಿವಂತರಾಗಿರ್ತಾರೆ, ಇಲ್ಲಿನ ಮಕ್ಕಳು ಬುದ್ಧಿವಂತರಾಗಿರ್ತಾರೆ. ಹಾಗಿಲ್ಲ, ಎಲ್ಲ ಮಕ್ಕಳು ಒಂದೇ. ಆ ಮಕ್ಕಳಿಗೆ ನಾವು ಯಾವ ರೀತಿ ಟೀಚ್ ಮಾಡ್ತೀವಿ ಅದರ ಮೇಲೆ ಮಕ್ಕಳಲ್ಲಿ ಒಂದು ಗುಣಾತ್ಮಕ ಬದಲಾವಣೆ ಆಗ್ತಾ ಬರುತ್ತೆ. ನಾನು ಮೊದಲಿಂದಲೂ ಕೂಡ ಈ ಡ್ರಾಪ್ಔಟ್ ಮಕ್ಕಳು ಅಂದರೆ ತುಂಬ ಇಷ್ಟ. ಯಾಕೆಂತ ಹೇಳಿದ್ರೆ, ನಾನು ಓದುವಾಗಲೇ SLC ಓದುವಾಗಲೇ ನನ್ನ 2-3 ಕ್ಲಾಸ್ಮೇಟ್ಸು ಓದಲಿಲ್ಲ. ಅವರು ನಾನು ಅವ್ರನ್ನ ಅವ್ರನ್ನ ಹಿಂದೆ ಬಿಡ್ದಿರ ಪ್ರೈವೇಟಾಗಿ ಕಟ್ಟಿಸಿ ಈಗ ಒಬ್ಬನು ಚನ್ನಪಟ್ಟಣದಲ್ಲಿ LIC ಮ್ಯಾನೇಜರ್ ಆಗಿದ್ದಾನೆ, ಇನ್ನೊಬ್ಬನು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಸಂತೋಷ ಆಗುತ್ತೆ ನನಗೆ, ನನ್ನ ಕ್ಲಾಸ್ಮೇಟ್ ಆಗಿರೋನು ಈ ಥರ ಆಯಿತು ಅಂತ ಹೇಳಿದ್ರೆ. ಹಾಗೆ ಡ್ರಾಪ್ಔಟ್ಸ್ ಮಕ್ಕಳು ಅಂತ ಹೇಳಿದ್ರೆ ಅವ್ರ ಹಿನ್ನೆಲೆನೆಲ್ಲ ತಿಳ್ಕೊಂಡು ಅವ್ರಿಗೇನೋ ಒಂದು ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದೆ. ಚಾಕ್ವೇಲಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದ ಮೇಲೆ ಅಲ್ಲಿಂದ ಶಿಡ್ಲಘಟ್ಟಕ್ಕೆ ಬಂದೆ. ಶಿಡ್ಲಘಟ್ಟಕ್ಕೆ ಬಂದ ಮೇಲೆ ಈ ಆಫೀಸಿಗೆ ಅದಕ್ಕೆ ತಿರುಗಾಡ್ತಾ ಇದ್ದಾಗ ನನಗೆ ಅನ್ನಿಸ್ತಾ ಇತ್ತು, ಯಾಕೆ ಸ್ವಲ್ಪ ನಾವು ಇಲಾಖೆ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಕ್ಕೆ ಆಸ್ಪದ ಇದೆಯಾ, ಅವಕಾಶ ಇದೆಯಾ ಅಂತೇಳಿ.
ಆವಾಗ BRP ಎಕ್ಸಾಮು CRP ಎಕ್ಸಾಮು ಇವೆಲ್ಲ ಬಂತು. ಅದನ್ನು ಬರೆದ ಮೇಲೆ BRP ಸೆಲೆಕ್ಟ್ ಆದೆ. BRP ಸೆಲೆಕ್ಟ್ ಆದಮೇಲೆ ಆಫೀಸಲ್ಲಿ ಈ ವರ್ಕ್ ಲೋಡ್ ಗೊತ್ತಿದೆ ನಿಮಗೆ. ಮುಂಚೆ ನಾವು ಕೈಯಲ್ಲಿ ಬರಿತಾ ಇದ್ವಿ, ಆಗ ತಾನೇ ಕಂಪ್ಯೂಟರ್ಸು ಬರ್ತಾಯಿತ್ತು. BO ಹೇಳಿದ್ರು ಅರ್ಜೆಂಟಾಗಿ ಲೆಟರ್ ಮಾಡಿಕೊಂಡು ನನಗೆ 5 ಗಂಟೆ ಒಳಗೆ ತಂದು ಕೊಡಬೇಕು ಅಂತ. ನಾನು ಆಫೀಸ್ಗೆ ಹೋಗ್ಬಿಟ್ಟು ಲೆಟರ್ಗೆ ಬೆಳಗ್ಗೆ 10:00ವರೆಗೆ ಹೋದವನು, ಇದು ಕಂಪ್ಯೂಟರ್ ಬರೋವಂಥವ್ರು 4:15ವರೆಗೂ ಕಾಯಿಸಿ ಮತ್ತೆ ಅರ್ಧ ಗಂಟೆಯಲ್ಲಿ ಲೆಟರ್ ಮಾಡಿಕೊಟ್ರು. ನಾನು ಆವತ್ತು ಡಿಸೈಡ್ ಮಾಡಿದೆ, ಏನೇ ಆಗಲಿ ಕಂಪ್ಯೂಟ್ರಲ್ಲಿ ಜ್ಞಾನ ಬೆಳೆಸ್ಕೋಬೇಕು, ಬೇರೆ ಇಲ್ಲ. ಈಗ ಸಾಕ್ಷರತೆ ಅಂತ ಹೇಳ್ತೀವಿ, ಅಕ್ಷರ ಬರೋದು ಅನಕ್ಷರತೆ ಅಂತ ಹೇಳ್ತೀವಿ. ನಿಜವಾಗ ಅನಕ್ಷರತೆ ಏನಪ್ಪ ಅಂದರೆ ಕಂಪ್ಯೂಟರ್ ನನಗೆ ಒಂದೇ ಆಗಿಬಿಟ್ಟಿತ್ತು. ಆವತ್ತು ಡಿಸೈಡ್ ಮಾಡಿದೆ, ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರ ಮೇಲೆ ನಾನು ಡಿಪೆಂಡ್ ಆಗಬಾರ್ದು ಅಂಥೇಳಿ ಆವತ್ತು ಆಫೀಸಿಗೆ ಬಂದು, ಆಫೀಸ್ನಲ್ಲಿ ಕಂಪ್ಯೂಟರ್ ಇರಲಿಲ್ಲ. ಇಲ್ಲಿ ಗಜಾನ ಸರ್ಕಲಲ್ಲಿ ಒಬ್ಬರು ಇವರು ಇದ್ದಾರೆ, ಅವ್ರ ಹತ್ರ ಬಂದು ಆಗ P2 ಅಂತ ಹೇಳಿಬಿಟ್ಟು ಒಂದು ಕಂಪ್ಯೂಟರ್ ಬರ್ತಾಯಿತ್ತು. P2 ಅಂತ ತುಂಬ ಸ್ಲೋ. ಅದನ್ನು ತಗೊಂಡು ಹೋದೆ ಅಲ್ಲಿಗೆ. ಆವಾಗ ಅದಕ್ಕೆ 8,000 9,000 ಇತ್ತು. ಅದನ್ನು ತಗೊಂಡು ಹೋಗ್ಬಿಟ್ಟು ಜೂನಿಯರ್ ಕಾಲೇಜಲ್ಲಿ ಇನ್ಚಾರ್ಜ್ ಅವರು ಮೂಲೆಗೆ ಬಿಸಾಕ್ಬಿಟ್ಟಿದ್ರು ಡಾಟ್ ಮ್ಯಾಟ್ರಿಕ್ಸು ಪ್ರಿಂಟರ್. ನಾನು ಹೇಳಿದೆ, ನಾನು ತಗೊಳ್ತೀನಿ, ಸ್ವಲ್ಪ ನಾನು ಇದರಲ್ಲಿ ವರ್ಕ್ ಮಾಡ್ಕೊಳ್ತೀನಿ. ಧಾರಾಳವಾಗಿ ತಗೊಂಡು ಹೋಗಪ್ಪ, ನನಗೆ ಲೆಟ್ರ್ ಕೊಡ್ತೀನಿ, ಲೆಟ್ರ್ ಕೊಡಿಸ್ತೀನಿ, ಕೋಆರ್ಡಿನೇಟರ್ ಕೈಲಿ ಸೈನ್ ಮಾಡಿಸ್ಕೊಡ್ತೀನಿ ಅಂತ ತಗೊಂಡ್ಬಂದು ಇಲ್ಲಿ ರೆಡಿ ಮಾಡಿಸಿ ಅದರಲ್ಲಿ ಪ್ರಿಂಟ್ಗಳು ಕೊಡೋಕ್ಕೆ ಶುರು ಮಾಡಿದೆ. ಅದು ಶುರು ಮಾಡಿದ್ಮೇಲೆ ಆ ಆಫೀಸಲ್ಲಿರೋರೆಲ್ಲ ಕೂಡ ಕಂಪ್ಯೂಟರ್ ಕಲಿಯೋಕ್ಕೆ ಶುರು ಮಾಡಿದ್ರು. ಅಲ್ಲಿಗೆ ಎಕ್ಸ್ಪರ್ಟ್ಸ್ ಆಗಿಬಿಟ್ರು. ಅಲ್ಲಿರೋರೆಲ್ಲ ಕೂಡ ಎಲ್ಲ ಎಷ್ಟು ಜನ ಇದ್ದರು ಅಷ್ಟು ಜನ ಕಂಪ್ಯೂಟ್ರಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ರು. ಸಾರ್ಥಕ ಆಯಿತು. ಅಲ್ಲಿಗೆ ನಾನು ಕಂಪ್ಯೂಟರ್ ಕಲ್ತಿದ್ದು ಬೇರೆಯವ್ರು ಕಲಿಸಿದ್ದು ಅಂತ. ಮತ್ತು ಅಲ್ಲಿಂದ 1 ವರ್ಷ BRC ಕೋಆರ್ಡಿನೇಟರ್ ಆಗಿ ಚಾರ್ಜಲ್ಲಿದ್ದೆ. ಎಲ್ಲಿಯೂ ಕೂಡ ಒಂದು ಇಲಾಖೆಗೆ ಮಾಹಿತಿ ಕೊಡಬೇಕಾದ್ರೆ ಫಸ್ಟ್ ನಾನೇ ಕೊಡ್ತಾಯಿದ್ದೆ. ಹಾಗಾಗಿ ಇಲ್ಲಿ ನಾನಲ್ಲಿ ಇದರಲ್ಲಿದ್ದಾಗ ಉಮಾದೇವಿ ಮೇಡಮ್ಮು ಇಲ್ಲಿ ಕೋಆರ್ಡಿನೇಟರ್ ಆಗಿದ್ದರು. ನಾನು ಅವ್ರಿಗೂ ಹಲವು ಸಲ ಸಹಾಯ ಮಾಡಿದ್ದೀನಿ. ಅಷ್ಟು ಆತ್ಮೀಯರಾಗಿದ್ದರು ಅವರು ಕೂಡ. ಹೀಗೆ ಒಂದು ಇಲಾಖೆಯಲ್ಲಿ ಹಲವು ಏಳು ಬೀಳುಗಳು ಒಂದು ಇಲಾಖೆ ಕೆಲಸ ಮಾಡುವಾಗ ಗೊತ್ತಿದೆ ನಿಮಗೆ. ತುಂಬ ಅರ್ಜೆಂಟ್ ವರ್ಕ್ ಇರುತ್ತೆ, ಕೊಡದೇ ಇದ್ದರೆ ಅದ್ರಲ್ಲಿ ಪನಿಷ್ಮೆಂಟ್ ಆಗುವಂಥದ್ದು ಅಥವಾ ನೋಟಿಸ್ ಬರುವಂಥದ್ದು ಇದೆಲ್ಲ ಇರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಮತ್ತು 2012ಕ್ಕೆ ರಾಗುಟ್ಟಳ್ಳಿಗೆ ಬಂದೆ. ರಾಗುಟ್ಟಳ್ಳಿಗೆ ಬಂದ ಮೇಲೆ ಅಲ್ಲಿ ಕೂಡ ಕಂಪ್ಯೂಟರ್ಸ್ ಇತ್ತು, ಅದನ್ನು ಹೆಚ್ಚು ಬಳಕೆ ಮಾಡ್ತಾ ಇರಲಿಲ್ಲ. ಇವರೆಲ್ಲ ಈ ಮಂಜು ಸರ್ ಅಥವಾ ಬೇರೆ ಬೇರೆ ನಮ್ಮ ಸಹಶಿಕ್ಷಕರೆಲ್ಲ ಸೇರಿಬಿಟ್ಟು ಅದನ್ನು ಕೂಡ ಒಂದು ಕಂಪ್ಯೂಟರ್ ಲ್ಯಾಬನ್ನು ನಾವು ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ವಿ. ಅದರಲ್ಲೂ ಕೂಡ ಮಕ್ಕಳು ಸ್ವಲ್ಪ ಎಕ್ಸ್ಪರ್ಟ್ ಆದರು. ಹೆಚ್ಚಾಗಿ ಒಂದು ಆಡಳಿತ ಒಂದು ಅನುಭವ ಏನಿದೆ ಅದನ್ನು ಹೆಚ್ಚು ಪಡ್ಕೊಂಡೆ, ನನಗೆ ಸಂತೃಪ್ತಿ ಆಗುವಷ್ಟು ಆಡಳಿತಾತ್ಮಕವಾಗಿ. ಮತ್ತು ಸಬ್ಜೆಕ್ಟ್ ವೈಸು ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೆ. ಒಂದು 100% ಬರುವಂಥ ರಿಸಲ್ಟ್ ಬರೋದಕ್ಕೆ ಎಲ್ಲ ವರ್ಷಗಳಲ್ಲೂ ಕೂಡ ಅಷ್ಟೇ. ಮಕ್ಕಳಲ್ಲಿ ಆ ಒಂದು ಪರ್ಸೆಂಟೇಜ್ ಬಂದಾಗ ಅವರು ಮುಂದಿನ ಒಂದು ಉದ್ಯೋಗಕ್ಕೆ ಅಥವಾ ವ್ಯಾಸಂಗಕ್ಕೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ. ಹಾಗಾಗಿ ಆ ಒಂದು ರಿಸಲ್ಟ್ ತರೋದಕ್ಕೆ ಕೂಡ ಪ್ರಯತ್ನ ಮಾಡಿದ್ವಿ. ಈ ಥರ ಒಂದು ಸರ್ವೀಸು ಇದಾದಮೇಲೆ ಕೇರಾಗುಟ್ಟಳ್ಳಿಯಲ್ಲೇ ಉಳ್ಕೊಳ್ತಾ ಇದ್ದೆ. ಬಟ್ ಆವಾಗ ರೋಡ್ ಸರಿ ಇರಲಿಲ್ಲ, ನನಗೆ ಬ್ಯಾಕ್ ಪೈನ್ ಸ್ಟಾರ್ಟ್ ಆಯಿತು. 5 ವರ್ಷ ಸರ್ವಿಸ್ ಇತ್ತು. ಹಾಗಾಗಿ ಇಲ್ಲಿಗೆ ಗಂಜೂರಿಗೆ ಬರಬೇಕಾಯಿತು, ಅಷ್ಟೇ ಕಾರಣ. ಮತ್ತು ಎಲ್ಲ ಕಡೆ ಕೂಡ ಟೀಚರ್ಸು ಜೊತೆ ನಾವು ಟೀಮ್ ವರ್ಕ್ ಥರ ಮಾಡಿದ್ವಿ. ಟೀಮ್ ವರ್ಕ್ ಯಾವತ್ತೂ ಕೂಡ ಸಕ್ಸಸ್ಸನ್ನು ಕೊಡುತ್ತೆ. ಆಂತರಿಕ ಏನು ಭಿನ್ನಾಭಿಪ್ರಾಯಗಳಿದೆ ಅವೇನೇ ಇದ್ದರೂ ಕೂಡ ನಾವೊಂದು ಟೀಮ್ ವರ್ಕ್, ಶಾಲೆಯಲ್ಲಿ ಟೀಮ್ ವರ್ಕ್ ಮಾಡಿದ್ರೆ ನಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬಹುದು. ಇಲ್ಲಿ ಗಂಜೂರಲ್ಲೂ ಕೂಡ ಅಷ್ಟೇ. ಇಲ್ಲಿ ಅದನ್ನು ಹೆಚ್ಚು ಬಳಕೆ ಮಾಡ್ತಾ ಇರಲಿಲ್ಲ. ಅದನ್ನು ಬಳಕೆ ಮಾಡೋವಂಗೆ ನಾವು ಈಗ ಮಕ್ಕಳೆಲ್ಲ ಕೂಡ ಅದನ್ನು ಆಪ್ರೇಟ್ ಮಾಡ್ತಾರೆ, ಕಂಪ್ಯೂಟರ್ ಜ್ಞಾನ. ಹೀಗೆ ಹಲವು ಈಗ
ಸೋಲಾರ್ ಲ್ಯಾಂಪ್ಸ್ ಅಂತ ಕೊಡ್ತಾ ಇದ್ರು ಮುಂಚೆ. ಅಂದರೆ ಈಗ ಕರೆಂಟ್ ಪ್ರಾಬ್ಲಮ್ ಆದಾಗ ಸೋಲಾರ್ ಲ್ಯಾಂಪ್ಸ್ ಕೊಡ್ತಾ ಇದ್ರು. ಅದನ್ನು ಒಬ್ಬರನ್ನ ಕನ್ಸಲ್ಟ್ ಮಾಡಿ ಅದೆಲ್ಲ ಕೂಡ ಮಕ್ಕಳಿಗೆ ಚಾರ್ಜರ್ಗಳೆಲ್ಲ ಕೊಟ್ಟಿದ್ರು. ಈಗಲೂ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಈಗ ರಾಗೋಟಹಳ್ಳಿಯಲ್ಲಿ ಏನು ಅಂಥ ಸಮಸ್ಯೆ ಇಲ್ಲ, 24 hours ಕರೆಂಟು ಇರುತ್ತೆ. ನಾನು ಜಮೀರ್ ಸರನ್ನು ಕೇಳಿದೆ, ಸರ್ ನಿಮಗೆ ಇಲ್ಲಿಗೆ ಅವಶ್ಯಕತೆ ಇದೆ, ನೀವು ಅದು ಬಳಕೆ ಮಾಡ್ತಾ ಇದ್ದೀರಾ ಅಂತ. ಇಲ್ಲ, ಅದನ್ನು ಬಳಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಹೀಗಾಗಿ ಈ ಥರ ಒಂದು ಎಲ್ಲ ಜೊತೆಯಲ್ಲಿರುವಂತಹ ಶಿಕ್ಷಕರ ಸಹಕಾರದಿಂದನೇ ಈ ಒಂದು ಸರ್ವಿಸ್ ಮಾಡೋಕ್ಕೆ ಸಾಧ್ಯ ಆಯಿತು. ನನ್ನ ಪ್ರಯತ್ನ ಅದರಲ್ಲಿ ಒಂದು 20% ಇರ್ಬೋದಲ್ಲ, 80% ಎಲ್ಲ ಕೂಡ ಪರಸ್ಪರ ಸಹಕಾರದಿಂದನೇ ಆಗಿದೆ. ನನ್ನ ಪ್ರಯತ್ನ 20% ಅಷ್ಟೇ. ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನಿಲ್ಲ. ಕಂಪ್ಯೂಟರ್ ಕಲ್ತಿದ್ದು ಒಂದು ಚಾಲೆಂಜಿಂಗ್ ವಿಷಯ ಅನ್ನೋ ರೀತಿಯಲ್ಲಿ. ಇವರೊಬ್ಬರು ಒಂದು ದಿವಸ ಬೆಳಗ್ಗೆಯಿಂದ ಸಂಜೆವರೆಗೆ ಕಾಯಿಸಿದ್ದಕ್ಕೆ ಅವತ್ತು ಹಠ ಬಂದ್ಬಿಡ್ತು ನನಗೆ. ಹಾಗಾಗಿ ಅದನ್ನು ಕಲಿಬೇಕಾಯಿತು. ಅದು ಇವತ್ತು ಉಪಯೋಗ ಆಗ್ತಾ ಇದೆ. ಟೆಕ್ನಾಲಜಿ ಆವತ್ತಿಂದ ಒಂದು ಪ್ರಯತ್ನ ಮಾಡಿದ್ದಕ್ಕೆ ಸರ್ ತುಂಬ ಧನ್ಯವಾದಗಳು. ನಾನು ಒಂದು ಮನೆಗೆ ಬಂದು ಈ ಥರ ಒಂದು ಗೌರವವನ್ನು ಸೂಚಿಸಿದೆ. ತಮಗೆಲ್ಲರೂ ಕೂಡ ಅನಂತ ಧನ್ಯವಾದ. ಮಂಜು ಸರ್ ಅವರು ಒಳ್ಳೆ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ಅವರ ಅನುಭವಗಳನ್ನೆಲ್ಲ ಕೂಡ ಅಂದ್ರೆ ಈ ಕಂಪ್ಯೂಟರ್ ಅನ್ನೋದು ನೋಡಿ ಒಂದು ಚಾಲೆಂಜಿಂಗ್ ಟಾಸ್ಕ್ ಹೆಂಗ್ ಬಂತು ಅನ್ನೋದನ್ನ. ಅದಕ್ಕೆ ಮನುಷ್ಯನಿಗೆ ಯಾರಿಗೇ ಆಗ್ಲಿ ಒಂದು ಕಷ್ಟ ಬಂದಾಗ್ಲೇನೆ ನಾನೇನಾದ್ರೂ ಸಾಧನೆ ಮಾಡ್ಬೇಕು ಅಂತಕ್ಕಂಥ ಗುರಿ ಮುಟ್ಟುತ್ತಾರೆ. ಅವ್ರಿಗೆ 4 ಗಂಟೆವರೆಗೂ ಕಾಯಿಸಿದ್ದಕ್ಕೆ ನೋಡಿ ಇವಾಗ ಕಂಪ್ಯೂಟರ್ ಅಲ್ಲಿ ಅವ್ರು ಎಕ್ಸ್ಪರ್ಟ್ ಆಗಿದ್ದಾರೆ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗುತ್ತೆ. ಸನ್ನಿವೇಶ ಪ್ರೇರೇಪಣೆ ನೀಡ್ತಾರೆ. ಆ ಸನ್ನಿವೇಶ ನೋಡಿ ಅವ್ರನ್ನ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗಿದೆ ಅಂತಂದ್ರೆ ಇವಾಗ ಕಂಪ್ಯೂಟರ್ ಇಂದಾನೆ ಅವ್ರು ಸಾಕಷ್ಟು ಸಂಪಾದನೆ ಮಾಡ್ತಕ್ಕಂಥ ಒಂದು ಆದಾಯ ಮೂಲ ಆಗಿದೆ ಇವಾಗ. ಅದು ಇಂಪಾರ್ಟೆಂಟ್ ನೋಡಿ. ಹಾಗಾಗಿ ನಮ್ಮ ಸಾರ್ ಅವರು ಒಂದು ಪ್ರೈಮರಿ ಸ್ಕೂಲು ಎಲ್ಲ ಸಾಮಾನ್ಯವಾಗಿ ಅವರೆಲ್ಲರೂ ಸುಮಾರು ಜನ ಪ್ರೈಮರಿಯಿಂದ ಪ್ರಮೋಷನ್ ಆಗಿ ಬಂದವರೇ. ಇವಾಗ 90% ಹೈಸ್ಕೂಲ್ ಟೀಚರ್ಸ್ ಅಂದ್ರೆ 90% ಆಫ್ ದ ಟೀಚರ್ಸ್ ಆರ್ ಪ್ರಮೋಟೆಡ್ ಟೀಚರ್ಸ್. ಯಾವುದೇ ಸ್ಕೂಲ್ ಹೋಗಿ, ಯಾವುದೇ ಒಂದು ಡಿಸ್ಟ್ರಿಕ್ಟ್ ಹೋಗಿ ಒಂದು 10% ರಿಕ್ರೂಟ್ ಅವ್ರು ಇದ್ದಾರೆ, ಇಲ್ಲ ಅಂತೆಲ್ಲ ಡೈರೆಕ್ಟ್ ಸೆಲೆಕ್ಷನ್ ಅವರು 90% ಎಲ್ಲ ಕೂಡ ಪ್ರಮೋಷನ್ ಅವರೇ ಇದ್ದಾರೆ. ಹಾಗಾಗಿ ಸೊ ನಮಗೆ ಒಳ್ಳೆ ಒಂದು ಅವರ ಸೇವಾ ಅನುಭವದ ಮಾತುಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಶ್ರೀಯುತರಿಗೆ ಈ ಒಂದು ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಏನು ವೃತ್ತಿಯಿಂದ ನಿವೃತ್ತಿ ಅಂತ ಶ್ರೀಯುತ ಮುನ್ಯಾಸ್ ಅವರು ಕಳೆದ ತಿಂಗಳಲ್ಲಿ ನಿವೃತ್ತಿಯಾಗಿದ್ದಾರೆ. ನಾವು ಕಾರಣಾಂತರದಿಂದ ಸ್ವಲ್ಪ ತಡ ಆಯಿತು ಸನ್ಮಾನ ಮಾಡೋದು. ಇದು ನಮ್ಮ ಸಂಘದ ಪರಂಪರೆ. ಬಹುಶಃ ಉತ್ತಮ ಕಾರ್ಯಕ್ರಮ. ಯಾರೇ ಆಗಲಿ ಇದನ್ನು ಮುಂದುವರಿಸ್ಕೊಂಡು ಹೋಗೋದು ಒಂದು ಸಭ್ಯತೆ. ನಾವು ಏನೇ ಸಾಧನೆ ಮಾಡ್ತೀವಿ ಅದು ನಾವು ತೋರ್ಪಡಿಕೆ ಮಾಡ್ತಾರೆ. ಕೆಲವೊಂದು ತೋರ್ಪಡಿಕೆ ಮಾಡಿದ ತೆರೆಮರೆಯಲ್ಲಿ ತಮ್ಮ ಕರ್ತವ್ಯ ಮುಂದುವರಿಸ್ಕೊಳ್ತಾರೆ. ಅಂಥ ವಿಷಯದಲ್ಲಿ ನಮ್ಮ ಮನ್ಯಾಸ ಸಹ 36 ವರ್ಷ ಸೇವೆ, 3 ತಾಲೂಕಲ್ಲಿ ಹೆಜ್ಜೆ ಹೋಗಿ ಬಹುಶಃ ಅವರ ಒಂದು ಸೇವೆ ಪ್ರತಿಫಲ ಇವತ್ತು ಕಾಣಿಸ್ತಾ ಇದೆ. ಎಲ್ಲೋ ಉದ್ದೇಶಿಸುವಂಥ ಒಂದು ಶಿಷ್ಯ ಫೋನ್ ಮಾಡ್ತಾ ಇದ್ದರೆ ಅದು ನಾವು ಮೆಚ್ಚುವಂತಹ ವಿಷಯ. ಯಾರೋ ಏನೋ ನಮ್ಮನ್ನು ಮೆಚ್ಚಿ ಕೆಲಸ ಮಾಡುವಂಥದ್ದು ನಾವು ಮಾಡಿದರೆ ನಾವು ಕಾಯಕವಾಗಿ ನಮ್ಮ ನಿಷ್ಠೆಯಾಗಿ ನಮ್ಮ ಕರ್ತವ್ಯ ವಹಿಸಿದ್ರೆ ಸಾಕು. ಅದಕ್ಕೆ ಪ್ರತಿಫಲ ದೇವರು ಎಲ್ಲೋ ಒಂದು ಕಡೆ ಕೊಟ್ಟೇ ಕೊಡ್ತಾರೆ. ಬಹುಶಃ ನಮ್ಮ ವಿನ್ಯಾಸರವರು ಎಲ್ಲೂ ಸಹ ತಮ್ಮ ವೃತ್ತಿಯಲ್ಲಿ ಒಂದು ಕಪ್ಪು ಚುಕ್ಕಿನ ಸುದೀರ್ಘವಾದ ಪ್ರಯಾಣದಲ್ಲಿ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಬಹುಶಃ ನಾನು ಕಂಡಂತೆ ಇವರು ಒಬ್ಬ 20 ವರ್ಷದ ಸ್ನೇಹಿತರು ನಮಗೆ. ನಾವು ಒಟ್ಟಿಗೆ BRP ನಾನು ಇಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಏನೇ ಕೆಲಸ ಇಲ್ಲ, ಬಹುಶಃ ರಾತ್ರಿ 10 ಗಂಟೆವರೆಗೆ ಇವರು ಏನೋ ಒಂದು ಕೆಲಸ ಮಾಡ್ತಾ ಇರೋದು. ಬೆಳಗ್ಗೆ 12 ಗಂಟೆಗೆ ಬೆಳಗ್ಗೆ 7 ಗಂಟೆ ಮತ್ತೆ ಬ್ಯಾಗ್ ಹಾಕ್ಕೊಂಡು ಗದಾ ಸಿಕ್ಕಿರ್ತಾರೆ. ಸರ್ 7:30 ಗದಾ ಸಿಕ್ಕಲ್ಲಿ ಬಂದ್ಬಿಡಿ ಅದು ಸಿಗ್ತೀನಿ ಅಂತ ಕೆಲಸ ಇದೆ. ನಾವು ತರಬೇತಿಗೆ ಹೋದ್ರು ಅಷ್ಟೇ. ಆವಾಗ ಒಂದು ಬಹುಶಃ ತರಬೇತಿ ಕಡಿಮೆ ಆಗಿದೆ. ಕನಿಷ್ಠ ಒಬ್ಬ ತಿಂಗಳಿಗೆ ಕನಿಷ್ಠ ಪ್ಯಾಕೇಜ್ 40 ದಿವಸ ತರಬೇತಿ ಬರ್ತಾ ಇತ್ತು. ನಾವು ಔಟ್ ಆಫ್ ಡಿಸ್ಟ್ರಿಕ್ಟು ಆ ಕಡೆ ಎಲ್ಲ ನಮಗೆ ಎಲ್ಲರೂ ಟ್ರೈನಿಂಗ್ ಕೊಡ್ತಾಯಿದ್ರು. ತರಬೇತಿ ಹೋದಾಗ ಅಷ್ಟೇ ತುಂಬ ಆಕ್ಟಿವ್ ಆಗಿ ನಮ್ಗೆ ಏನು ಬೇಕೋ ನಾವು ಅಲ್ಲಿ ನಾವು ಕಾಂಪಿಟೇಷನ್ ಮಾಡಿ ಆ ಟ್ರೈನಿಂಗಲ್ಲಿ ನಾವು ಹೈಲೈಟ್ ಆಗ್ತದೆ. ಚಿಂತಾವಣಿಗೂ ಸಿಗರೇಟ್ ತಗೊಳ್ಬೇಕು. ನಾವು 2 ತಾಲೂಕು ಅಂದರೆ ಬೇರೆ ತಾಲೂಕರು ಬಿಡಪ್ಪ ನೀವಿದ್ರೆ ನಮಗೇನು ಅಂತೇಳಿ ಆ ಥರ ಒಂದು ಒಳ್ಳೆಯ ಕೆಲಸಗಾರಾಗಿ ಸ್ನೇಹಿತರಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ದೇವರ ಆರೋಗ್ಯ ಕೊಡಬೇಕು ಹೇಳಿ ನಾನು ಬಯಸ್ತಾ ಈ ಒಂದು
ಸರಳ ಒಂದು ಕಾರ್ಯಕ್ರಮದಲ್ಲಿ ಅವರ ಸೇವೆಯನ್ನು ಗುರುತಿಸಿ ನಾವೆಲ್ಲರೂ ಸಹ ಸಕಾಲಕ್ಕೆ ವಹಿಸಿದ ಈ ನಮ್ಮ ಒಂದು ಸರಳ ಸನ್ಮಾನ ಸ್ವೀಕರಿಸಿದಂತಹ ಶ್ರೀಯುತ ಮಂಜುನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ನಿಮ್ಮ ಪರವಾಗಿ ಅಂತ ಹೇಳಪ್ಪ. ಆಗಮಿಸಿ ಈ ಒಂದು ಕಾರ್ಯಕ್ರಮ ನಡೆಸಿದಂತಹ ನಮ್ಮೆಲ್ಲ ವೃತ್ತಿ ಬಾಂಧವರು ಸಹ ವೈಯಕ್ತಿಕವಾಗಿ ಧನ್ಯವಾದ. MS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಆನಂದಿಸಿ.